ಇವತ್ತು ಹ್ಮ್ ಜ್ಞಾನಶತಕ ಗ್ರಂಥದ ಹ್ಮ್ 9ನೆಯ ಶ್ಲೋಕ ಹ್ಮ್ ಇವತ್ತಿನ ಆಧಾರದ ವಾಕ್ಯ. ನಿನ್ನೆಯ ದಿನ ಯಾವ ಅಸಂಸ್ಕಾರಿ ಅಂತ ಏನು ಕರಿತೇವಲ್ರಿ, ಆ ಅಸಂಸ್ಕಾರಿಗೆ ಬಿದಿರು ಮೊಳಕೆ ಮತ್ತು ಹುಲ್ಲು ಮೊಳಕೆ ಅಂತ ಭಾಗವನ್ನ ಮಾಡಿದ್ರು. ಹಲೋ, ನೋಡ್ರಿ ಕೇಳ್ತವ್ರಿ? ಕೇಳಿಸುತ್ತೆ. ಹಾಗಾದ್ರೆ ಅಸಂಸ್ಕಾರಿ ಬ್ರಹ್ಮವಿದ್ಯೆಗೆ ಅಧಿಕಾರಿ ಅಲ್ಲ ಅಂತ ಹೇಳಿದ್ರು. ಮತ್ತು ಅಂಥ ಅಸಂಸ್ಕಾರಿಗೆ ಬ್ರಹ್ಮವಿದ್ಯೆಯನ್ನ ಬೋಧಿಸಬಾರದು ಅಂತ ಹೇಳಿದ್ರು. ಒಂದು ವೇಳೆ ಬೋಧಿಸಿದರೆ ಅಥವಾ ಉಪದೇಶವನ್ನು ಮಾಡಿದರೆ ಆತನು ಹೊಸ ಮೂರ್ಖ ಅಂತ ಕರಿಬಹುದು ಅಂತ ಹೇಳಿದ್ರು. ಹಾಗಾದ್ರೆ ಈ ಒಂದು ಕೇಳಿದಂತ ಮುಮುಕ್ಷಿಗೆ ಸಂಶಯ ಬರ್ತದ, ಈ ಬ್ರಹ್ಮವಿದ್ಯೆಗೆ ಅಧಿಕಾರಿ ಯಾರು, ಅವನಲ್ಲಿ ಯಾವ ಲಕ್ಷಣದಿಂದ ಇರಬೇಕು ಅಂತ ಪ್ರಶ್ನೆಗೆ ಸಂಶಯ ಉತ್ಪತ್ತಿ ಆದಾಗ, ಇದನ್ನು ಕೇಳಿದ ಮೇಲೆ ಸಂಶಯ ಆದಾಗ ಆ ಸಂಶಯವನ್ನು ಕಳೆದಕ್ಕೋಸ್ಕರವಾಗಿ ಈ ಒಂದು 9ನೇ ಶ್ಲೋಕದಲ್ಲಿ ಅರ್ಥ ಪ್ರೀತಿ ವಿಷಯ ವಿರತಿ ನಿರ್ವಿಷಾದಂ ವಿಪತ್ತೌ ಕರ್ಮ ಅನಾಸ್ತ ತನು ಪರಿಭವ ಪುತ್ರ ಧಾರ ಆದಿ ಅಮೋಹ ಪ್ರಾಪ್ತೆ ಸೃಷ್ಟಿ ಸಕಲ ಸಮತ ತತ್ವ ವಿದ್ಯಾ ವಿಮರ್ಶ ಪ್ರಜ್ಞೆ ಸಂಘ ಗುರುಕುಲರತಿ ಲಕ್ಷಣಂ ಶಾತ ಮುಮುಕ್ಷೋ ಅಂತ ಹೇಳಿದ್ರು. ಅಂದ್ರೆ ಯಾರು ಈ ಬ್ರಹ್ಮವಿದ್ಯೆಗೆ ಅಧಿಕಾರಿ ಅಂತ ಕೇಳಿದಾಗ ಅವರಲ್ಲಿ ಯಾವ ಲಕ್ಷಣದಿಂದ ಅಂದ್ರೆ ಗುಣಗಳಿಂದ ಕೂಡಿರಬೇಕು ಅಂತ ಅಂದ್ರೆ, ಅರ್ಥ ಅಂದ್ರೆ ಜಗತ್ತಿನಲ್ಲಿ ಬಹಳ ಪ್ರಾಣಿಗಳಾಗಲಿ ಜೀವಿಗಳಾಗಲಿ ದುಃಖದಿಂದ ಕೂಡಿದಾಗ ಆ ದುಃಖಿಗಳಲ್ಲಿ ದುಃಖವನ್ನ ನೋಡಿ ಅವರ ಮೇಲೆ ಕಠೋರತ್ವ ಭಾವ ತಾಳಲಾರದಂತ ಮನಸ್ಸಿರ್ಬೇಕು. ಅಂದ್ರೆ ಅವರಲ್ಲಿ ದಯೆ ಕರುಣೆ ಮತ್ತು ಯಾವ ಸತ್ವಿಂದನಾಧಿ ಭೋಗ ವಸ್ತು, ಭೋಗ್ಯ ವಸ್ತುಗಳಲ್ಲಿ ನಾವು ಯಾವ ಭೋಗ್ಯ ವಸ್ತುಗಳಂದ್ರ ನಮಗೆಲ್ಲ ಗೊತ್ತಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ಭೋಗದ ವಸ್ತುಗಳು. ಎಲ್ಲಿ ಭೋಗ ಇದೆ ಅಲ್ಲಿ ಅತ್ಯಂತ ರೋಗ ಇದೆ. ಅತಿ ಭೋಗ ಅತಿಯಾದ ರೋಗ. ಇಂಥದ್ರಲ್ಲಿ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ವೈರಾಗ್ಯ ಇರಬೇಕಂತ. ವೈರಾಗ್ಯ ಬೇಕು. ಮತ್ತು ಕಷ್ಟ ಕಾಲ ಬಂದು ಒದಗಿದಂತ ಸಮಯದಲ್ಲಿ ಧೈರ್ಯ ಬೇಕು ನೋಡ್ರಿ. ಎಂಥ ಸಂದರ್ಭದಲ್ಲಿ ದುಃಖದ ಕಾಲದಲ್ಲಿ ಕಷ್ಟದ ಕಾಲದಲ್ಲಿ ಮನುಷ್ಯ ತಾನು ಧೈರ್ಯವಂತನಾಗಿರಬೇಕು, ಭೋಗದಲ್ಲಿ ವಿರಾಗಿ ಇರಬೇಕು, ದುಃಖಗಳಲ್ಲಿ ಕರುಣೆ ಇರಬೇಕು ಮತ್ತು ನಿತ್ಯಾದಿ ಕರ್ಮಗಳಲ್ಲಿ ನಿರ್ಲಕ್ಷ್ಯ ಇರಬೇಕಂತ. ನಿತ್ಯ
ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂತ ಮುಂದೆ ಹೇಳ್ತಾರ ಅವ್ರು. ಹ್ಮ್ ಆ ಕರ್ಮಗಳಲ್ಲಿ ನಿರ್ಲಕ್ಷ್ಯ. ಹ್ಮ್ ಯಾಕೆ ನಿರ್ಲಕ್ಷ್ಯ ಮಾಡ್ಬೇಕಂದ್ರೆ ಹ್ಮ್ ಈತನಿಗೆ ಮುಮುಕ್ಷಿಗೆ ಬೇಕಾದದ್ದು ಹ್ಮ್ ಮುಕ್ತಿನೇ ವಿನಃ ಹ್ಮ್ ಬೇರೆ ಯಾವುದು ಆತನಿಗೆ ಅವಶ್ಯಕತೆ ಇಲ್ಲ. ಹ್ಮ್ ಅಂದಾಗ ಆತ ಇಹದ ಮತ್ತು ಪರಲೋಕದ ಹ್ಮ್ ಯಾವುದೇ ಕರ್ಮಗಳನ್ನ ಮಾಡಿ ಆ ಕರ್ಮದ ಫಲಗಳನ್ನ ಪಡಿಬೇಕನ್ನುವಂತ ಲಕ್ಷ್ಯ ಇರಬಾರದು. ಹ್ಮ್ ಅದು ನಿರ್ಲಕ್ಷ್ಯ ಆಗಿರ್ಬೇಕಂತ. ಹ್ಮ್ ಮತ್ತೆ ಗಾತ್ರ ಪುತ್ರ ಕಳತ್ರಾದಿಗಳಲ್ಲಿ ಅಂದ್ರು. ಹ್ಮ್ ಗಾತ್ರ ಅಂದ್ರೆ ಶರೀರ, ಪುತ್ರ ಅಂದ್ರೆ ಯಾವ ಮಕ್ಕಳು, ಹ್ಮ್ ಕಳತ್ರಾದಿ ಅಂದ್ರೆ ಬಂಧು ಬಳಗ, ಹ್ಮ್ ಇವುಗಳಲ್ಲಿ ಅತ್ಯಂತ ಮೋಹ ಇರಬಾರದು ಅಂದ್ರೆ ನಿರ್ಮೋಹಿ ಆಗಿರ್ಬೇಕಂತ. ಹ್ಮ್ ದೊರೆತ ಅಷ್ಟರಲ್ಲಿ ಸಂತೃಪ್ತಿ ಇರಬೇಕು. ಹ್ಮ್ ಭಗವಂತ ನಮಗೆ ಏನು ಕೊಟ್ಟಾನ ಇವತ್ತು ಅದರಲ್ಲಿ ತೃಪ್ತಿಯನ್ನ ಕೊಡಬೇಕಂತ. ಹ್ಮ್ ಸರ್ವರಲ್ಲಿ ಸಮತ್ವ ಭಾವ ಇರಬೇಕು. ಹ್ಮ್ ಎಲ್ಲರಲ್ಲಿ ಸಮಭಾವ. ಇವನು ಮೇಲು, ಇವನು ಕೀಳು, ಹ್ಮ್ ಇವನು ಇಂಥ ಜಾತಿ, ಇಂಥ ಕುಲ, ಇಂಥ ಗೋತ್ರ ಹ್ಮ್ ಅನ್ನುವಂತ ಭಾವ ಇರಬಾರದು. ಹ್ಮ್ ಮತ್ತು ಬ್ರಹ್ಮವಿದ್ಯೆಯಲ್ಲಿ ವಿಚಾರ ಇರಬೇಕು. ಹ್ಮ್ ಈ ಇವನಿಗೆ ಎಲ್ಲಾ ಗುಣಗಳಿದ್ದು ಕೂಡ ಬ್ರಹ್ಮವಿದ್ಯೆಯಲ್ಲಿ ವಿಚಾರ ಇದ್ದಿಲ್ಲ ಅಂದ್ರೆ ಹ್ಮ್ ಅವನು ಮುಮುಕ್ಷಿ ಆಗೋದಿಲ್ಲ. ಹ್ಮ್ ಸಜ್ಜನರಲ್ಲಿ ಸಾಂಗತ್ಯ ಇರಬೇಕು. ಹ್ಮ್ ಒಳ್ಳೆಯ ಸತ್ಸಂಗವಾದಿಗಳಲ್ಲಿ ಹ್ಮ್ ಸಾಂಗತ್ಯ ಅಂದ್ರೆ ಸಂಬಂಧ ಅಥವಾ ಗೆಳೆತನ ಇರಬೇಕಂತ. ಹ್ಮ್ ಇನ್ನು ಹೆಚ್ಚಿಂದಂದ್ರೆ ಗುರು ಪರಂಪರೆಯಲ್ಲಿ ಪ್ರೇಮ ಇರಬೇಕು. ಹ್ಮ್ ಯಾರು ಗುರುಗಳು ಅಂತ ಒಪ್ಪಿಕೊಂಡಾಗ ಹ್ಮ್ ಆ ಗುರು ಪರಂಪರೆ ಅಂದ್ರೆ ನಮ್ಮ ಗುರುಗಳು ಬಸವಾನಂದರು, ಬಸವಾನಂದರ ಗುರುಗಳು ಶಿವಪುತ್ರ ಮಹಾಸ್ವಾಮಿಗಳು, ಶಿವಪುತ್ರ ಮಹಾಸ್ವಾಮಿಗಳ ಗುರುಗಳು ಸಿದ್ಧಾರೂಢರು, ಸಿದ್ಧಾರೂಢರ ಗುರುಗಳು ಗಜದಂಡ ಶಿವಯೋಗಿಗಳು, ನಿಜಗುಣ ಯೋಗಿಗಳು. ಈ ರೀತಿ ಆ ಪರಂಪರೆಯಲ್ಲಿ ಪ್ರೇಮ ಅಂದ್ರೆ ಭಕ್ತಿ ಇರಬೇಕಂತ. ಇನ್ನೂ ಹಲವು ಲಕ್ಷಣಗಳಿಂದ ಇವೆಲ್ಲ ಶುಭ ಲಕ್ಷಣ ಅಂತಾರೆ. ಯಾವ ಲಕ್ಷಣ? ಶುಭ ಲಕ್ಷಣ. ಈ ರೀತಿ ಕೂಡಿದವನು ಮುಮುಕ್ಷುವು ಎನಿಸುತ್ತಾನೆ. ಏನು ಯಾರು ಮುಮುಕ್ಷೆಯಲ್ಲಿ ಲಕ್ಷಣ ಏನಂದ್ರೆ ಈ ಲಕ್ಷಣದಿಂದ ಕೂಡಿದರೆ ಇವನಿಗೆ ಮೋಕ್ಷದ ಅಪೇಕ್ಷೆ ಇರಬೇಕಾದ ಲಕ್ಷಣಗಳು. ಅದಕ್ಕೆ ಭಾವಾರ್ಥ ವಿಶೇಷ ಅರ್ಥದಲ್ಲಿ ಯಾರು ಅರ್ಥ ಅಂದ್ರೆ ದುಃಖ ಯಾರಿಗೆ ಹೆಚ್ಚಂದ್ರೆ ಕುರುಡನಿಗೆ, ಕುಂಟನಿಗೆ, ಮತ್ತೆ ಹಂಗ ಎಣಿಕೆಯಿಂದ ಕೂಡಿದವನಿಗೆ, ಇವನಿಗೆ ಬಹಳ ತೊಂದರೆಗಳಾಗ್ತಾವ. ನಡೆಯುವ ತೊಂದರೆ, ನೋಡುವ ತೊಂದರೆ, ಅಂಗವಿಕಲರಲ್ಲಿ ವ್ಯವಹಾರ ಮಾಡುವಾಗ ತೊಂದರೆ. ಈ ತೊಂದರೆಗಳಿಂದ ಯಾರು ದುಃಖ ಪಡುತ್ತಾರೋ ಅವರ ಮೇಲೆ ಕೃಪೆ ತೋರಿ, ಅವ್ರ ಮೇಲೆ ಸ್ವಲ್ಪ ದಯವನ್ನು ತೋರಿ ತಮ್ಮ ಶಕ್ತಿ ಅನುಸಾರವನ್ನ ಅವ್ರಿಗೆ ಸಹಾಯ ಮಾಡೋದು. ಎಷ್ಟು ಮಾಡ್ಬೇಕ್ರಿ? ಶಕ್ತಿ ಅನುಸಾರ. ಅವನಿಗೇನು ಅಂಥ ವ್ಯಕ್ತಿಗಳಿಗೆ ಔಷಧದ ಅವಶ್ಯಕತೆ ಇದೆಯೋ ಕೈಲಾದ ಮಟ್ಟಿಗೆ ಔಷಧೋಪಚಾರ, ಆ ಹಸಿವಿನ ಬಳಲುವ ವ್ಯಕ್ತಿಗೆ ಅನ್ನದ ಅವಶ್ಯಕತೆ ಇದೆ, ಅವನಿಗೆ ಕೈಲಾದ ಮಟ್ಟಿಗೆ ಎಷ್ಟು ಅನ್ನ ನೀಡೋದು. ಮತ್ತ ಕುರುಡನಿಗೆ
ದಾರಿ ನಡೆಯೋದೇ ಕಷ್ಟ ಆದಾಗ, ಹ್ಮ್ ಯಾವುದೇ ಒಂದು ಸಂದರ್ಭದಲ್ಲಿ ಅಪಘಾತ ಆಗುವಂತ ಸಂಬಂಧ ಇದ್ದಾಗ ಹ್ಮ್ ಅಂಥ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿ ಹ್ಮ್ ಆ ಅಪಘಾತದಿಂದ ಅಪಾಯದಿಂದ ರಕ್ಷಿಸುವರು. ಹ್ಮ್ ಸದಾ ಕಾಲ ಅವರಿಂದ ಇರಕ್ಕಾಗಲ್ಲ. ಹ್ಮ್ ನಮ್ಮ ಕಣ್ಣಿಗೆ ಬಿದ್ದಾಗ ಅಂಥ ಪರಿಸ್ಥಿತಿ ಇದ್ದಾಗ ಹ್ಮ್ ಅವರಿಗೆ ನಾವು ನಿಲ್ಲಿಸಿ ಆದ್ರೂ ಕೂಡ ಹ್ಮ್ ಆತನ ಪಕ್ಕಕ್ಕೆ ನಿಲ್ಲಿಸುವುದು ಇದು ದಯ ಅಂತಾರೆ. ಹ್ಮ್ ಮತ್ತೆ ಯಾವ ಪಂಚ ವಿಷಯಗಳೆಂಬ ಹ್ಮ್ ಇವೇನು ಮಾಡ್ತವೆ ಅಂದ್ರೆ ಪರಲೋಕ ಸಂಬಂಧವಾದ ಭೌತಿಕ ವಸ್ತುಗಳು, ಹ್ಮ್ ಪರಲೋಕಕ್ಕೆ ಸಂಬಂಧ ನೋಡ್ರಿ ಇವು. ಹ್ಮ್ ಈ ವಿಷಯಗಳು ಹೇಗಿದ್ದೇವೆ ಅಂದ್ರೆ ಹ್ಮ್ ಇಹದಲ್ಲಿ ದುಃಖವನ್ನು ಕೊಡ್ತಾವ, ಹ್ಮ್ ಪರದಲ್ಲಿ ಕೂಡ ನಮ್ಮ ಸಂಬಂಧಿಗಳಾಗಿ ನರಕಲೋಕದಲ್ಲಿ ಕೂಡ ದುಃಖವನ್ನು ಕೊಡ್ತವೆ. ಹ್ಮ್ ಇಲ್ಲಷ್ಟೇ ಕೊಟ್ಟು ಬಿಡೋದಿಲ್ಲ ಅವು. ಹ್ಮ್ ಇಲ್ಲಿ ವಸ್ತುವಿನ ರೂಪವಾಗಿ ದುಃಖ ಕೊಡ್ತಾವ, ಹ್ಮ್ ಅಲ್ಲಿ ವಾಸನಾ ರೂಪದಿಂದ ದುಃಖ ಕೊಡ್ತಾವ. ಹ್ಮ್ ಅದಕ್ಕೆ ಇಂಥ ವಿಷಯಗಳಲ್ಲಿ ಹ್ಮ್ ಮುಮುಕ್ಷಿ ಆದವನು ಹ್ಮ್ ಮಿಶ್ರಿತ ಮಧು ಎಂದು ಅರಿ. ಹ್ಮ್ ಅಂದ್ರೆ ಹ್ಮ್ ಜೇನು ನೊಣಗಳು ಸಂಗ್ರಹಿಸಿದ ಮಧುರವಾದ ಜೇನುತುಪ್ಪ ಇದೆ. ಹ್ಮ್ ಅದನ್ನ ಸ್ವೀಕರಿಸಲಾರದವರು ಜಗತ್ತಿನಲ್ಲಿ ಯಾರು ಇಲ್ಲ. ಹ್ಮ್ ಜೇನುತುಪ್ಪ ಎಲ್ಲರಿಗೂ ಬೇಕು. ಹ್ಮ್ ಹುಟ್ಟಿದ ಮಗುವಿನಿಂದ ಹ್ಮ್ ಸಾಯುವ ಮುದುಕನೆವರೆಗೂ ಹ್ಮ್ ಜೇನುತುಪ್ಪ ಹ್ಮ್ ಅಷ್ಟು ರುಚಿ ಅನಿಸ್ತದ ನೋಡಿ. ಹ್ಮ್ ಆದರೆ ಹ್ಮ್ ಅದರಲ್ಲಿ ಹ್ಮ್ ವಿಷಮಿಶ್ರಿತ ಮಧುವೆಂದರೆ ಹ್ಮ್ ಅದು ನೋಡಲಿಕ್ಕೆ ಬಹಳ ಯೋಗ್ಯವಾದ, ಹ್ಮ್ ಆದರೆ ಅದರೊಳಗೆ ವಿಷ ಬೆರೆಸದ, ವಿಷ ಹ್ಮ್ ತಿಂದ್ರೆ ಸಾಯುವಂಥದ್ದು, ಹ್ಮ್ ಮೆಕ್ಕಿದ್ರೆ ವಾಂತಿ ಆಗುವಂಥದ್ದು. ಹ್ಮ್ ಈ ರೀತಿ ಇದ್ದಾಗ ಅದನ್ನ ತಿಳ್ಕೊಂಡು ವಿಷಯಾದಿಗಳ ವಸ್ತುಗಳು ಹೇಗಿದೆ ಅಂದ್ರೆ ಒಳಗಡೆ ದುಃಖ ಅದಂತ, ಹೊರಗಡೆ ಸುಖ ತೋರ್ತಾವ, ಹೋಗಿಸುವ ಕಾಲದಲ್ಲಿ ದುಃಖ ಕೊಡ್ತಾವ. ಈ ರೀತಿ ಯಾವ ವ್ಯಕ್ತಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಅನ್ನ, ತುಪ್ಪ, ಉಪ್ಪಿನಕಾಯಿ, ಕಡಲೆಪುಡಿ, ಸಾಂಬಾರು, ಮೊಸರು, ಹಾಲು, ಮಜ್ಜಿಗೆ ಇಷ್ಟೆಲ್ಲ ಬೆರೆಸಿ ಊಟ ಮಾಡಬೇಕು ಅಂತ ಕೂತಿರ್ತಾನೆ, ಊಟ ಮಾಡ್ತಾನೆ. ಆ ಊಟ ಮಾಡಿದ್ಮೇಲೆ ಯಾವುದೋ ದೋಷದಿಂದ ವಾಂತಿ ಆಯ್ತು ಅವನಿಗೆ. ವಾಂತಿ ಆದ ಮೇಲೆ ಆ ಅನ್ನದ ಮೇಲೆ ಮತ್ತೆ ಪ್ರೀತಿ ಮಾಡ್ತಾನೇನು? ಇಲ್ಲ. ಯಾಕ್ರಿ ಇಲ್ಲಂದ್ರೆ ಅದು ವಾಂತಿ ಆಗಿದೆ, ಕೆಟ್ಟೋಗಿರಂತದ್ದು. ಅಷ್ಟು ಮಧುರ ಪದಾರ್ಥಗಳಿಂದ ಸ್ವೀಕಾರ ಮಾಡಿದ ಅನ್ನ ವಾಂತಿ ಮಾಡಿದಾಗ ತಿರುಗಿ ಹೇಗೆ ನೋಡುವುದಿಲ್ಲವೋ ಅದೇ ರೀತಿ ಮುಮುಕ್ಷಿ ಆದವನು ಭೋಗದ ವಸ್ತುಗಳಲ್ಲಿ ಅತಿಯಾದ ಮೋಹವನ್ನು ಮಾಡನು, ಮಾಡಂಗಿಲ್ಲ. ಈ ರೀತಿ ಇದ್ದು ಮತ್ತೆ ಆತ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತಗಳೆಂಬ ವಿಹಿತ ಕರ್ಮಗಳಲ್ಲಿ ಮತ್ತು ಹಿಂಸೆ ಆದಿ ನಿಷೇಧ ಕರ್ಮಗಳಲ್ಲಿ ಮನವನ್ನು ಈಯದಿರುವಿಕೆ. ಯಾವ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ವಿಹಿತ ಕರ್ಮ, ನಿಷೇಧ ಕರ್ಮ, ಕರ್ಮಗಳಲ್ಲಿ ಹಲವು ಭಾಗ ಅವ. ಆ ಕರ್ಮಗಳಲ್ಲಿ
ಮತ್ತು ಹಿಂಸೆ ಕೊಡುವಂತ ನಿಷಿದ್ಧ ಕರ್ಮ. ಹ್ಮ್ ಕೆಲವು ಹಿಂಸೆ ಕೊಡ್ತಾವ್ರಿ. ಹ್ಮ್ ಯಾವ ಅಂದ್ರೆ ಸುಮ್ನೆ ಹೇಳೋದಾದ್ರೆ ಈ ಒಂದು ಯೋಗ ಕರ್ಮ ಅಂತ ಅವು. ಹ್ಮ್ ತನಗೇನು ಬೇಕಾಗ್ಯದ್ರಿ, ಯೋಗ ಮಾಡೋದ್ರಿಂದ ಆನಂದ ಆಗ್ಬೇಕಾಗ್ಯದ. ಹ್ಮ್ ಆದ್ರೆ ಯೋಗ ಮಾಡುವಾಗನೇ ಶರೀರಕ್ಕೂ ಹಿಂಸೆ, ಹ್ಮ್ ಮನಸ್ಸಿಗೂ ಮತ್ತು ಹಿಂಸೆ, ಹ್ಮ್ ದುಃಖ ಕೊಡ್ತಲ್ಲ. ಹ್ಮ್ ಅದಕ್ಕೆ ಮುಮುಕ್ಷೆ ಆದವನು ಹ್ಮ್ ಕರ್ಮಗಳಲ್ಲಿ ಮನವನ್ನು ಈಯದಿರುವಿಕೆ, ಹ್ಮ್ ಮನಸ್ಸನ್ನ ಕರ್ಮಗಳಲ್ಲಿ ಕೊಡಬಾರದು. ಮನಸ್ಸಂತ ಕರ್ಮಗಳ ಕಡೆ. ಹ್ಮ್ ಅಷ್ಟೇ ಅಲ್ಲದೆ ಹ್ಮ್ ತನ್ನ ದೇಹದಲ್ಲಿಯೂ ಹ್ಮ್ ಮುಮುಕ್ಷ, ನಮಗೆಲ್ಲ ದೇಹ ಆದಲ್ಲಮ್ಮ, ಹೌದು. ಈ ದೇಹದಲ್ಲಿಯೂ ಮತ್ತು ಹ್ಮ್ ಪತ್ನಿ ಅಂದ್ರೆ ಹೆಂಡತಿ, ಪುತ್ರ ಅಂದ್ರೆ ಮಗ, ಮಿತ್ರಾದಿ ಅಂದ್ರೆ ಗೆಳೆಯರು, ಹ್ಮ್ ಬಂಧು ವರ್ಗದಲ್ಲಿಯೂ ಹ್ಮ್ ಜಾತಿ ಕುಲ ಗೋತ್ರಾದಿಗಳು ವ್ಯಾಮೋಹ ಪಡೆಯದಿರುವಿಕೆ. ಹ್ಮ್ ಅಲ್ಲೇ ಮೋಹ ಇರಬಾರ್ದು ನೋಡಿ. ಹ್ಮ್ ಜಾತಿಯ ಮೋಹ, ಕುಲದ ಮೋಹ, ಗೋತ್ರಾದಿಗಳ ಮೋಹ, ಹ್ಮ್ ಮತ್ತೆ ಸತಿ ಪುತ್ರ ಮಿತ್ರಾದಿಗಳ ಮೋಹ ಅವ್ರು ಇರ್ಬೇಕು, ಮನ್ ತುಂಬ ಇರ್ಬೇಕು, ಹ್ಮ್ ಅವ್ರ ಮೋಹ ಮಾಡಬಾರ್ದಂತ. ಹ್ಮ್ ಮನೆ ತುಂಬ ಇಲ್ಲ, ಅಕ್ಕ ತಂದೆ ತಾಯಿ, ಹ್ಮ್ ನಮ್ಮ ಕೈ ಹಿಡಿದಂತ ಪತಿ, ಹ್ಮ್ ಸತಿಯ ಕೈ ಹಿಡಿದಂತ ಪತಿ, ಪತಿಯ ಕೈ ಹಿಡಿದಂತ ಸತಿ, ಹ್ಮ್ ಇವರಿಬ್ಬರಿಗೆ ಹುಟ್ಟಿದಂತ ಹ್ಮ್ ಮಕ್ಕಳು ಹ್ಮ್ ಮತ್ತು ಬಂಧು ಬಳಗದವರು ಮನೆ ತುಂಬ ಇರಲಿ. ಹ್ಮ್ ಆದರೆ ಹ್ಮ್ ಅವರಲ್ಲಿ ಮೋಹವನ್ನ ಮಾಡಬೇಡ. ಹ್ಮ್ ಯಾಕೆ ಮಾಡಬೇಡ? ಮೋಹ ಹೇವ ಮಹಾ ಮೃತ್ಯು, ಹ್ಮ್ ದೊಡ್ಡ ದುಃಖವನ್ನು ಕೊಡ್ತದ. ಹ್ಮ್ ಆ ಕಾರಣ ಹ್ಮ್ ಆಗದಾಗದು. ಹ್ಮ್ ಹೆಂಗ ಮೋಹ ಮಾಡ್ಬೇಡಂದ್ರೆ, ಹ್ಮ್ ಆಗದ್ದು ಆಗದು, ಹ್ಮ್ ತಪ್ಪದ್ದು ತಪ್ಪದು. ಹ್ಮ್ ಆಗದು ಏನು ಆಗದು ಅಂದ್ರೆ ಆಗದು, ಹ್ಮ್ ಏನು ಬರಬೇಕು ಅಂದ್ರೆ ಅದು ನೀವು ತಪ್ಪದಿಲ್ಲ ಹ್ಮ್ ಅಂತ ತಿಳಿದು ಹ್ಮ್ ತನಗಷ್ಟೇ ದೊರಕುವುದು, ಹ್ಮ್ ದೊರಕಲೇನು ಅದರೊಳು ಸಂತೋಷ ಅನ್ನುವಂತೆ ಹ್ಮ್ ತನಗೆ ಲಭ್ಯವಾದುದು ಅಷ್ಟೇ ದೊರೆತಷ್ಟರಲ್ಲಿ ಸಮಾಧಾನದೊಡನೆ ಹ್ಮ್ ತೃಪ್ತಿ ಪಡುವುದು. ಹ್ಮ್ ನಮ್ಗೆ ಭಗವಂತ ಎಷ್ಟಾದ್ರೂ ಕೊಟ್ಟಲ್ಲ, ಆದ್ರೆ ತೃಪ್ತಿ ಇಲ್ಲಲ್ಲ. ಯಾಕಿಲ್ಲ ಅಂದ್ರೆ ಹ್ಮ್ ಓಡುವ ಹುಡುಗನಿಗಾಗಲಿ, ಓಡುವಂತ ಹ್ಮ್ ಒಬ್ಬ ಯೌವನದ ಬಾಲಕನಾಗಲಿ ಹ್ಮ್ ಎಲ್ಲಿವರೆಗೂ ನಿಲ್ಲೋದಿಲ್ಲೋ ಅಲ್ಲಿವರೆಗೂ ಅವನಿಗೆ ಆಯಾಸ ತಪ್ಪೋದಿಲ್ಲ. ಹ್ಮ್ ಯಾಕೆ ಆಯಾಸ ಆಗ್ತದವ ಅಂದ್ರೆ ಓಡಿ 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 ಆಯಾಸ ಆಗ್ತದೆ. ಹ್ಮ್ ಆ ಆಯಾಸ ಕಡಿಮೆ ಆಗ್ಬೇಕಾದ್ರೆ ಔಷಧ ಬೇಕಾಗಿಲ್ಲ, ಹ್ಮ್ ಓಡೋದು ನಿಂತು ಬಿಟ್ರೆ ಸಾಕು, ಹೌದು. ಸ್ವಲ್ಪ ಹೊತ್ತಿಗೆ ತಾನೇ ಸಮಾಧಾನ ಆಗ್ತದೆ. ಹ್ಮ್ ಅದರಂತೆ ಹ್ಮ್ ನಾವು ಹ್ಮ್ ಓಡ್ತಾ ಇದ್ದೀವಿ ಜಗತ್ತಿನಲ್ಲಿ. ಹ್ಮ್ ಅದು ಯಾವ್ಯಾವ ಪ್ರಕಾರ ಓಡ್ತಿದೀವೋ ಗೊತ್ತಿಲ್ಲ, ಒಟ್ಟು ಓಡೋದು ತಪ್ಪಿಲ್ಲ. ಹ್ಮ್ ಅದನ್ನ ಓಡ್ಲಿಕ್ಕೆ ಬಿಡಬೇಡ. ಕಾರಣ ಹ್ಮ್ ಆಗದ್ದು ಆಗದು, ಹ್ಮ್ ಬಾರದು ಬಪ್ಪದು, ಬಪ್ಪದು ತಪ್ಪದು ಹ್ಮ್ ಅಂತ ತಿಳ್ಕೊಂಡು ದೊರೆತರಷ್ಟರಲ್ಲಿಯೇ ತೃಪ್ತಿಯನ್ನು ಕೊಡು, ಸಂತೋಷ ಪಡು. ಹ್ಮ್ ಮತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹ್ಮ್ ಚಾಂಡಾಲ ಮುಂತಾದವರು ಹ್ಮ್ ವಿಘ್ನ ಭಿನ್ನವಾಗಿ ತೋರಿದರು ಹ್ಮ್ ನೀ ಏನ್ ತಿಳ್ಕೊ ಅಂದ್ರೆ, ಹ್ಮ್ ಬ್ರಾಹ್ಮಣನ ಬ್ರಹ್ಮಜ್ಞಾನ ಕ್ಷತ್ರಿಯಲಿಲ್ಲ, ಹ್ಮ್
ಕ್ಷತ್ರಿಯಲ್ಲಿ ಇದ್ದಂತ ಹ್ಮ್ ಯುದ್ಧದ ಕಲೆಗಳು ಬ್ರಾಹ್ಮಣನಲ್ಲಿ ಇಲ್ಲ. ಹ್ಮ್ ಹೌದಿಲ್ಲ? ಹೌದು. ಬ್ರಾಹ್ಮಣನಿದ್ದ ಕ್ಷತ್ರಿಯನಲ್ಲ, ಕ್ಷತ್ರಿಯಲ್ಲಿದ್ದು ಬ್ರಾಹ್ಮಣ ಇಲ್ಲ. ಹ್ಮ್ ಮತ್ತೆ ಬ್ರಾಹ್ಮಣ ಕ್ಷೇತ್ರದಲ್ಲಿದ್ದು ವೈಶ್ಯನಿಲ್ಲ. ಹ್ಮ್ ಅವನಿಗೆ ವ್ಯವಹಾರ ಜ್ಞಾನ. ಹೌದು. ಮತ್ತೆ ಈ ವೈಶ್ಯನಲ್ಲಿದ್ದಂತ ಹ್ಮ್ ಜ್ಞಾನ ಶೂದ್ರನಲ್ಲಿಲ್ಲ. ಹ್ಮ್ ಅಂದ್ರೆ ಸೇವೆ ಮಾಡುವ ಭಾವದವನು. ಹ್ಮ್ ಇವರು 4 ಮಂದಿಗೆ ಭಿನ್ನವಾಗಿ ಇನ್ನೊಬ್ಬ ಚಾಂಡಾಲ ಅಂತ ಇರ್ತಾರೆ. ಹ್ಮ್ ಚಾಂಡಾಲರು ಹ್ಮ್ ಅಂದ್ರೆ ರಕ್ಕಸ ಗುಣಗಳು ಉಳ್ಳವರು. ಹ್ಮ್ ಇವರೆಲ್ಲ ಹ್ಮ್ ಬೇರೆ ಬೇರೆಯಾಗಿ ತೋರ್ತಾರೆ. ಹ್ಮ್ ಬ್ರಾಹ್ಮಣ ಬೇರೆಯಾಗಿ ತೋರ್ತಾನ, ಕ್ಷತ್ರಿಯ ವೈಶ್ಯ ಶೂದ್ರ ಚಾಂಡಾಲ ಬೇರೆ ಬೇರೆಯಾಗಿ ತೋರ್ತಾರ ಅವರು. ಎದರಿಂದ ಬೇರೆ ಬೇರೆ ಅಂದ್ರೆ ಗುಣಗಳ ಸಾಮರ್ಥ್ಯದಿಂದ, ದೇಹದ ಸ್ವರೂಪದಿಂದ ಕೂಡ ಬೇರೆ ಯಾರವರು. ಆದರೂ ಎಲ್ಲರಲ್ಲಿಯೂ ಪರಮಾತ್ಮ ಒಬ್ಬನೇ ಇದ್ದಾನೆ ಎಂದು ತಿಳಿ. ಹೌದಲ್ಲಮ್ಮ? ಸಾಮಾನ್ಯ ಕರ್ಮ ಮಾಡ್ತಕ್ಕಂತ ವ್ಯಕ್ತಿಗಳು ಕೂಡ ಮಾತಾಡ್ತಾರೆ, ದೇವನೊಬ್ಬ ನಾಮ ಹಲವು, ದೇವ್ರು ಎಲ್ಲಾ ಕಡೆ ಇದ್ದಾನಪ್ಪ, ಎಲ್ಲರಲ್ಲಿ ದೇವ್ರಿದ್ದಾನ. ಅವರು ಬೇರೆ ಬೇರೆ ಇದ್ರು ಕೂಡ ಅವರ ಅಂತರಂಗದಲ್ಲಿ ಕೂಡ ದೇವರಿದ್ದಾನೆ ಅಂತ ಸಮದರ್ಶಿಕೆಯಾಗಿ ವರ್ತಿಸುವುದು. ಸಮತ್ವ ಭಾವದಿಂದ ಸಮದರ್ಶಿತ ಅಂದ್ರೆ ಎಲ್ಲರಲ್ಲೂ ದೇವರಾನ, ನನ್ನಲ್ಲಿ ಕೂಡ ದೇವರಿದ್ದಾನೆ ಅಂತ ಭಾವವನ್ನು ತಾಳುವುದು. ಅಥವಾ ಸಾಮಾನ್ಯ ದೃಷ್ಟಿಯಿಂದ ಯಾರಾದ್ರೂ ಬಂದ್ರು ಹೋದ್ರಂದ್ರೆ ಎಲ್ಲರನ್ನ ಸಮತ್ವ ಭಾವದಿಂದ ನೋಡೋದು. ಒಬ್ಬನ್ನ ಹೊರಗ್ ಕೂಡ್ರಿ, ಮನೆಗ್ ಬರ್ಬೇಡ್ರಿ, ಕೆಲವು ಮನೆಯೊಳಗೆ ಬರ್ರಿ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳುವಂತದ್ದು ಸಮತ್ವ ಭಾವ ಅಲ್ಲಂತ. ಈ ರೀತಿಯಾಗಿ ಒಳ್ಳೆ ಗುಣ ಇದ್ದವರಲ್ಲಿ ಬ್ರಹ್ಮವೆಂದರೇನು ಇಷ್ಟಾದ ಮೇಲೆ ಆ ಪರಮಾತ್ಮ ಎಲ್ಲರಲ್ಲಿ ಇದ್ದಾನೆಂದಾಗ ಆ ಪರಮಾತ್ಮನನ್ನ ಬಿಟ್ಟು ಬ್ರಹ್ಮವೆಂದರೇನು, ಬ್ರಹ್ಮವಿದ್ಯೆ ಅಂತ ಹೇಳಿದ್ರಲ್ಲ, ಬ್ರಹ್ಮವಿದ್ಯೆಗೆ ಅಧಿಕಾರಿ ಅನ್ನೋದು ಅಂತ ಮುಖ್ಯ ಅಧಿಕಾರಿ. ಅವರಲ್ಲಿ ಇಷ್ಟೆಲ್ಲಾ ಗುಣಗಳು ಇರಬೇಕು. ಇದ್ದು ಮುಖ್ಯವಾದದ್ದೇನೆಂದ್ರೆ ಬ್ರಹ್ಮವೆಂದರೇನು ನಾ ಕೇಳ್ತಲ್ರಿ, ಅದು ಅಂದ್ರೇನು ಇದು ಅಂದ್ರೇನು ಅಂತ ಕೇಳಿದ್ರೆ ಬ್ರಹ್ಮವೆಂದರೆ ಏನು, ಮತ್ತೆ ನಾನು ಯಾರು, ಬ್ರಹ್ಮ ಯಾರು, ನಾನು ಯಾರು, ಮತ್ತು ಈ ತೋರುವ ನಾಮರೂಪಾತ್ಮಕವಾಗಿ ಜಗತ್ತು ಏನೆಂಬುದು. ಅದಕ್ಕೆ ಶಿವ, ಜೀವ ಮತ್ತು ಜಗತ್ತು. ಶಿವ ಯಾರು, ನಾನ್ಯಾರು, ಜಗತ್ತು ಏನು ಎಂಬುದನ್ನ ತಿಳಿಯುವ ಇಚ್ಛೆಯುಳ್ಳವನಾಗಿ ಈ ಒಂದು ಬ್ರಹ್ಮನಲ್ಲಿ ಜಗತ್ತು, ಜಗತ್ತಿನಲ್ಲಿ ನಾನು, ನನಗೆ ಈ ಜನನ ಮರಣಾತ್ಮಕ ದುಃಖವು ಯಾವುದರಿಂದ ಉಂಟಾಯಿತು. ಜನನ ಮರಣ ಆದಲಮ್ಮ, ಜಗತ್ತಿಗೂ ಜನನಾದ, ಜಗತ್ತಿಗೂ ಮರಣ ಆದ. ಆದರೆ ಎಲ್ಲಾ ಜಗತ್ತಿಗೆ ಮರಣ ಉಂಟಾದ್ರೂ ಕೂಡ ದುಃಖ ಆಗಲಾರದು. ನನಗ ಮರಣ ದುಃಖ ಆಗ್ತದಲ್ಲ ಯಾವುದರಿಂದ? ಮೋಹದಿಂದ. ಎಲ್ಲರೂ ಸಾಯ್ತಾರಪ್ಪ, ನೀ ಸಾಯಲ್ಲ ಅಂದ್ರೆ ಖುಷಿ ಆಗ್ತಿಲ್ಲ ನಮ್ಗೆ. ಕೊರೋನಾಕ್ಕೆ ಎಲ್ಲರೂ ಸತ್ತು ಹೋಗ್ತಾರ, ಕೆಲವು ಮಂದಿ ಉಳ್ತಾರ. ಜ್ಯೋತಿಷ್ಯನ ಮುಂದೆ ಕೇಳಿದ್ರೆ ಹೇಳ್ತಾರಲ್ಲ, ಮುಂದ್ ಬೆಳಿಗ್ಗೆ ಟಿವಿ ಮೇಲೆ ಕುಂತು
ಅವಾಗ ಕೇಳಿದ್ರು ಎಲ್ಲರೂ ಬಹಳ ಜನ ಸಾಯ್ತಾರೆ, ಕೆಲವು ಮಂದಿ ಉಳಿತಾರೆ. ಅದ್ರಾಗ ಅವ್ರು ಪ್ರಶ್ನೆ ಮಾಡಿದ, ಅಲ್ರಿ ಎಲ್ಲರಲ್ಲಿ ಜಗತ್ತಿನ ನಾನೇ ಇದ್ದೀನಲ್ಲ, ನಾನು ಸಾಯ್ತೀನಿ ಅಥವಾ ಬದುಕ್ತೀನಿ ಹೇಳ್ರಂದ್ರೆ ಜ್ಯೋತಿಷ್ ಅವರು ಅದನ್ನೇ ಹೇಳ್ತಾರ. ಅವ್ರು ಹೇಳಕ್ ಏನ್ ತೊಂದ್ರೆ ಇಲ್ಲ ಅಂತ. ಇಲ್ಲಪ್ಪ ನೀ ಬದುಕ್ತಿದ್ದಿ ಅಂದ್ರೆ ಅವ್ನಿಗೆ ಖುಷಿ ಆಗ್ತದ. ನೀ ಸಾಯ್ತೀನಿ ಅಂದ್ರೆ ದುಃಖ ಆಗ್ತದೆ. ಮತ್ತೆ ಜಗತ್ತು ಸತ್ರ ಇವನಿಗೇನಾಗಿಲ್ಲ. ಮುಮುಕ್ಷಿಗೆ ನನಗ ಜನನ ಮರಣಾತ್ಮಕ ದುಃಖ ಆಗ್ತದ. ಕಾರಣ ಈ ದುಃಖದ ನಿವೃತ್ತಿ ಆಗುವುದಕ್ಕೆ ನನಗೇನ್ ದುಃಖ ಅದಂದ್ರಿ, ಜನನ ಮತ್ತು ಮರಣವೇ ದುಃಖ. ನಮ್ಗೆ ಸಹಜವಾಗಿ ಅನಿಸ್ತದ, ಕೆಲವು ವ್ಯಕ್ತಿಗಳು ಸಾಯುವ ಸಂದರ್ಭದಲ್ಲಿ ಲಕ್ಷಿಟ್ಟು ನೋಡಿದಾಗ ಅವರ ನೋವುಗಳ ಅರ್ಥ ಆಗ್ತದೆ. ಈ ಒಂದು ಹೊಸ ರೋಗ, ಹಾರ್ಟ್ ಅಟ್ಯಾಕ್, ಅದು ಬಂದದಕ್ಕ ಬಹಳ ಜನರಿಗೆ ಸಾವಿನ ದುಃಖ ಅವನು ಅನುಭವಿಸ್ತಾನ, ಅವನ ಸಮೀಪಿದವರಿಗೆ ಅರಿವು ಬರಂಗಿಲ್ಲ. ಅವ್ರೇನಂತ ಪುಣ್ಯಾತ್ಮಕ ಸತ್ರ ಹಿಂಗೆ ಸಾಯ್ಬೇಕು ಅಂತೀವಿ ನಾವು. ಸತ್ರ ಹಿಂಗೆ ಸಾಯ್ಕು ಅರ್ಧಾಡಿಲ್ಲ ಏನ್ ಮಾಡ ಆರಾಮ್ ಪ್ರಾಣ ಬಿಟ್ಟು ನೋಡಂತೀವಿ. ಆದರೆ ಆ ಪ್ರಾಣ ಬಿಡುವ ಸಂದರ್ಭದಲ್ಲಿ ಆಗುವಂತ ದುಃಖ ಸಾಮಾನ್ಯ. ಅದು ಒಂದು ಚೇಳು ಕಡಿದಾಗ ವಿಷವೇದಾಗ ದುಃಖ ಆಗ್ತದಲ್ಲ, ಅದರಂಗ ಸಾಯುವ ಸಂದರ್ಭದಲ್ಲಿ 1000 ಚೇಳುಗಳು ಒಟ್ಟಿಗೆ ಕಚ್ಚಿದಾಗ, ಟೋಟಲ್ ವಿಷ ಎರಿದಾಗ ಎಷ್ಟು ದುಃಖ ಆಗುವುದು, ಅಷ್ಟು ದುಃಖ ಆಗ್ತದದು ಗೊತ್ತಿಲ್ಲ. ಅದಕ್ಕ ಈ ದುಃಖ ನಿವೃತ್ತಿ ಆಗುವುದಕ್ಕೆ ನಾನೇನು ಕೆಲಸವನ್ನ ಮಾಡಲಿ, ಏನ್ ಮಾಡಬೇಕು ದುಃಖ ನಿವೃತ್ತಿಗಾಗಿ ಎಂಬುದರಲ್ಲಿ ಅವನಿಗೆ ವಿವೇಕ, ವಿಚಾರ, ವಿಮರ್ಶೆಯನ್ನ ಮಾಡುವಂತ ಭಾವ ಮತ್ತು ಇರುವಂತ ಬ್ರಹ್ಮವನ್ನ ಇದ್ದಂತೆ ತಿಳಿಯುವ ಪದ್ಧತಿಯಿಂದ, ಹೆಂಗ್ರಿ ಇದ್ದಂತೆ ಇರುವ ವಸ್ತುವನ್ನ ಯಾರು ತಿಳ್ಕೊಂಡು ಬದ್ಧತ್ವದಿಂದ, ಅಂದರೆ ಬದ್ಧತೆ ಅಂದ್ರೆ ಧೀರತ್ವದಿಂದ ಉದ್ಧಾರವಾದಂತ ಸಿದ್ಧ ಪುರುಷರು ಯಾರು ಜಗತ್ತಿನಲ್ಲಿ ಆರಲ್ಲ. ಎಷ್ಟೋ ಜನ ಉದ್ಧಾರ ಆದವ್ರು ಆರ. ಅಂತ ಪುರುಷರಲ್ಲಿ ಸ್ನೇಹವನ್ನ ವೃದ್ಧಿ ಮಾಡುವಿಕೆ. ಮೊದಲು ಅಜ್ಞಾನ ಜನರಲ್ಲಿ ನಮ್ಗ ಸ್ನೇಹ ಇತ್ತು, ಅನಧಿಕಾರಿಗೆ ಸ್ನೇಹಿತರು ಇಲ್ಲಂತಲ್ಲ. ಅವ್ರಿಗೆ ಯಾರ ಸ್ನೇಹ ಯಾದಂದ್ರೆ ನಮ್ಮಂತೆ ಜನನ ಮರಣ ಗುರಿಯಾಗಿ ಪ್ರಾಪಂಚಿಕ ವಿಷಯ ಭೋಗಗಳೇ ಶಾಶ್ವತವೆಂದು ತಿಳಿದು ಆ ನಿಷ್ಠೂರತ್ವದಿಂದ, ಕಠೋರತ್ವದಿಂದ ತಾವು ನಡೆದದ್ದೇ ದಾರಿ ಅನ್ನುವಂತ ರೀತಿಯಿಂದ ಸ್ನೇಹ ಮಾಡಿದವರು ಜಗತ್ತಿನಲ್ಲಿ ಬಹಳ ಮಂದಿ. ಅಂಥವರು ಇಂಥ ಬ್ರಹ್ಮಜ್ಞಾನಕ್ಕೆ ಅನಧಿಕಾರಿಗಳು. ಇವರು ಮಾತ್ರ ಸಿದ್ಧ ಪುರುಷರಲ್ಲಿ ಸ್ನೇಹವನ್ನು ವೃದ್ಧಿ ಮಾಡುವಿಕೆ. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಸಂಘಗಳೇ 2 ಉಂಟಂತೆ. ಒಂದು ಸಜ್ಜನದ ಸಂಘ, ಒಂದು ದುರ್ಜನದ ಸಂಘ. ದುರ್ಜನರ ಸಂಘವನ್ನು ದುಡ್ಡು ಕೊಟ್ಟಾದ್ರೂ ದೂರ ಮಾಡಿಕೊಂಡ್ರು. ನೋಡಮ್ಮ ಹೆಂಗ್ ಹೇಳ್ತಾರ ಅವ್ರು. ಅವ್ರಿಗೆ ಸರಳವಾಗಿ ದೂರ ಅಲ್ಲ, ಸ್ವಲ್ಪ ಬೇಕಿದ ದುಡ್ಡು ಕೊಟ್ಟಾದ್ರು ಇನ್ನೊಮ್ಮೆ ಒಂದ್ಸಲ ಬರಬೇಡ,
ನನ್ನ ಮುಖ ತೋರಿಸ್ಬಿಡಂತ ಆ ಕಡೆ ಕಳಿಸ್ಬಿಡೋದು. ಹ್ಮ್ ಯಾಕಂದ್ರೆ ಅವ್ನು ದುಡ್ಡು ಕೊಡಂಗಿಲ್ಲ, ಹ್ಮ್ ಮತ್ತೆ ನಮ್ಮಲ್ಲಿ ಬರಂಗಿಲ್ಲ. ಹೌದು. ಆ ಕಾರಣದಿಂದ ಹ್ಮ್ ಅಷ್ಟೇ ಅಲ್ಲದೆ ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನ ಸ್ಥಾನದಲ್ಲಿಯೂ ಅಂದ್ರು. ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸ್ಥಾನ, ಹ್ಮ್ ಆ ಸ್ಥಾನ ಅವರವರ ಮೊದಲು ಶ್ರೋತ್ರಿಯ ಬ್ರಹ್ಮನಿಷ್ಠ ದೊರೆಯುವುದೇ ದುರ್ಲಭ. ಹ್ಮ್ ದೊರೆತರೂ ಕೂಡ ಇಂತಲ್ಲೇ ದೊರೆತಾರ ಅನ್ನುವುದು ದುರ್ಲಭ. ಹ್ಮ್ ಕಾರಣ ಹ್ಮ್ ಅವರು ಅಡವಿಯಲ್ಲೇ ಇರಬಹುದು, ಹ್ಮ್ ಸನ್ಯಾಸಿಗಳಾಗಿ ಇರಬಹುದು, ಹ್ಮ್ ಅಥವಾ ಗೃಹಸ್ಥಾಶ್ರಮದಲ್ಲಿ ಇರಬಹುದು, ಹ್ಮ್ ಮಠದಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು. ಹ್ಮ್ ಅವರು ಎಲ್ಲಿದ್ರಿ ನಮ್ಮೆಲ್ಲವೂ ತನ್ನ ಸ್ವರೂಪ ತಿಳ್ಕೊಂಡ ಯೋಗಿ ಹ್ಮ್ ಇದು ಹೊಲಿಗೇರಿ ಅನ್ನಂಗಿಲ್ಲ, ಇದು ಕಾಸಿ ಅನ್ನಂಗಿಲ್ಲ. ಹೌದು. ಯಾರ್ರೀ? ಬ್ರಹ್ಮನಿಷ್ಠ. ಹ್ಮ್ ಹೊಲಿಗೇರಿ ಅಂತ ಇದು ನೀಚ ಜಾಗ ಅನ್ನಂಗಿಲ್ಲ, ಹ್ಮ್ ಕಾಶಿ ಅಂದ್ರೆ ಪುಣ್ಯಕ್ಷೇತ್ರ ಅಂತ ಅನ್ನಂಗಿಲ್ಲ. ಅವರು ಹ್ಮ್ ಅವರ ಭಾವದಲ್ಲಿ ಹ್ಮ್ ಕಾಶಿ ಆದರೂ ಅಷ್ಟೇ, ಹ್ಮ್ ಹೊಲಿಗೇರಿ ಆದರೂ ಅಷ್ಟೇ ಹ್ಮ್ ಅಂದಾಗ ಅವರು ಹ್ಮ್ ಎಲ್ಲಿಯಾದ್ರೂ ಇರ್ಬೋದಂತ ಅರ್ಥ. ಹ್ಮ್ ಸಾಮಾನ್ಯರಿಗೆ ಇಂತಲ್ಲೇ ಇರ್ಬೇಕಂತ ಹ್ಮ್ ಭಾವ ಇರ್ತದೆ. ಹ್ಮ್ ನಾವು ಮಠದಲ್ಲೇ ಇರ್ಬೇಕ್ರಿ, ಹ್ಮ್ ನಾವು ಮನೆಯಲ್ಲೇ ಇರಬೇಕು, ಹ್ಮ್ ಅಥವಾ ಮನೆ ಮಠ ಎರಡನ್ನು ಬಿಟ್ಟು ಅಡವಿಯನ್ನು ಸೇರ್ಬೇಕು, ಹ್ಮ್ ಇವೆಲ್ಲ ಇರ್ತಕ್ಕಂತ ಭಾವ ಯಾರಿಗಂದ್ರೆ ಸಾಧಕರಿಗೆ ಮಾತ್ರವಿನ ಹ್ಮ್ ಜ್ಞಾನಿಗೆ ಹ್ಮ್ ಯಾವುದು ಶ್ರೇಷ್ಠ ಅನ್ನೋದೆಲ್ಲ ಕನಿಷ್ಠ ಅನ್ನೋದಿಲ್ಲ. ಹ್ಮ್ ಎಲ್ಲೆಲ್ಲಿ ಏನು ಸಂದರ್ಭ ಸಿಗ್ತದೆ ಅಲ್ಲೆಲ್ಲೇ ಅವರು ವಾಸ ಮಾಡ್ತಿರ್ತಾರೆ. ಹ್ಮ್ ಹ್ಮ್ ಆ ಸ್ಥಾನದಲ್ಲಿ ಹ್ಮ್ ಗುರು ಭಕ್ತರಲ್ಲಿಯೂ ಮತ್ತು ಗುರು ಸಂಪ್ರದಾಯದಲ್ಲಿ ಹ್ಮ್ ಆ ಗುರುವಿನ ಸ್ಥಳದಲ್ಲಿ ಇರುವಂತ ಆ ಗುರು ಬಳಗಿರ್ತದ ನೋಡ್ರಿ. ನಾವೇನ ಬೀಗರು ಬಿಜ್ಜರು ಬಳಗ ಅಂತ ಕರಿತೀವಿ, ಅದಂತೆ ಇಲ್ಲಿ ಪಾರಮಾರ್ಥದ ಬಳಗವೇ ಗುರು ಬಳಗ. ಅವ್ರಿಗೆ ಅವರೇ ಅಣ್ಣ ತಮ್ಮ ಎಲ್ಲರೂ ಅವರೇ. ಅಂಥವರಲ್ಲಿ ಕೂಡ ಅಲ್ಲದೆ ಗುರು ಸಂಪ್ರದಾಯದಲ್ಲಿಯೂ ಅಚಲ ಶ್ರದ್ಧಾ ಆಹ್ವಾನಿತನು ಆಗಿರಬೇಕು. ಅವನು ಚಂಚಲತ್ವದಿಂದ ಕೂಡಿರಬಾರದು, ಅಚಲ ಶ್ರದ್ಧಾ ಭಾವನೆಯನ್ನು ಇಟ್ಟಿರಬೇಕು. ಅಂದರೆ ಏನಪ್ಪಾ, ಗುರು ಕಾರ್ಯ ಸೇವಾದಿಗಳಿಗೆ ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ಗುರುಗಳ ಕಾರ್ಯ ಅಂತ ಬಂತು, ಆವಾಗ ಅಂಥ ಗುರು ಕಾರ್ಯಕ್ಕಾಗಿ ಗುರು ಕಾರ್ಯದ ಸೇವೆಯನ್ನ ಮಾಡೋದಕ್ಕೋಸ್ಕರವಾಗಿ ತನು ಮನ ಧನಗಳನ್ನಿತ್ತು ವ್ಯವಹರಿಸುವಂತ ಬುದ್ಧಿ ಇರಬೇಕು. ಕೊನೆ ಬಂದಾಗ ದುಡ್ಡು, ಶರೀರದಿಂದ ಸೇವೆ, ಮತ್ತ ಇನ್ನು ಕಾಳು ಕಡೆ ಅಭಾವ ಇತ್ತಂದ್ರೆ ಅದು ಯಾವಾಗ ಗುರು ಕಾರ್ಯ ಮಾಡುವಾಗ. ಇಂಥ ವ್ಯವಹಾರ ಇತ್ಯಾದಿ ಇನ್ನೂ ಸದ್ಗುಣಗಳು ಉಳ್ಳ ಸಂಪನ್ನನೇ ಬ್ರಹ್ಮ ವಿದ್ಯೆಗೆ ಅಧಿಕಾರಿ ನೋಡು ಅಂದ್ರು. ಯಾರೇ ಇಂಥ ಗುಣಗಳಿಂದ ಕೂಡಿದವನೇ ಬ್ರಹ್ಮ ವಿದ್ಯೆಗೆ ಅಧಿಕಾರಿ. ಇಂಥವನಿಗೆ ಮುಮುಕ್ಷು ಅಂದ್ರೆ ಯಾರಂತ ಕೇಳಿ, ಇಂಥ ಗುಣ ಉಳ್ಳವನೇ ಬ್ರಹ್ಮ ವಿದ್ಯೆಗೆ ಅಧಿಕಾರಿ, ಅವನೇ ಮುಮುಕ್ಷು. ನೀನು ಕೇಳಿದ ಪ್ರಶ್ನೆಗೆ ನಾವು ಸವಿಸ್ತಾರವಾದ ಉತ್ತರವನ್ನು ಹೇಳಿದ್ದೇವೆ. ಕಾರಣ ಶ್ಲೋಕದ ಕನ್ನಡದ ಅನುವಾದ
ಬಲ್ಲ ಜನರಲ್ಲಿ ಸಂಗತ, ಆರ್ತರಲ್ಲಿ ದಯೆ. ಆರ್ತರು ಅಂದ್ರೆ ಮೊದಲು ಹೇಳು ಕುರುಡ ಕುಂಟ ಇವರಿಗೆ ದಯೆ, ವಿಷಯದಲ್ಲಿ ವೈರಾಗ್ಯ, ಆಪತ್ತಿನಲ್ಲಿ ಕಡು ಧೈರ್ಯ, ಎಲ್ಲ ಕರ್ಮಗಳಲ್ಲಿ ನಿರಾಪೇಕ್ಷೆ, ದೇಹದಲ್ಲಿ ಅಭಿಮಾನ ಇಲ್ಲದಿರುವುದು, ಎಲ್ಲರಲ್ಲಿ ಸಮಭಾವದಿಂದಿರುವುದು, ಮಿತ್ರ ಸತಿ ಪುತ್ರಾದಿಯಲ್ಲಿ ನಿರ್ಮೋಹವಾಗಿ ದೊರೆತ ಅಷ್ಟರಲ್ಲಿ ತೃಪ್ತಿಯನ್ನು ಹೊಂದಿ, ಸಲ್ವ ಗುರುಕುಲದಲ್ಲಿ ವಿಶ್ವಾಸ ಶ್ರದ್ಧೆಗಳು ಉಳ್ಳವನೇ ಸತ್ಯಶ್ಯ ನೆನೆಸುವನು. ಇವನು ಹೇಳಿದ ಮುಮುಕ್ಷ ಅಂತ. ಇದನ್ನ ಹೇಳಿದ ಮೇಲೆ ಮುಮುಕ್ಷು ಲಕ್ಷಣವನ್ನ ಪ್ರತಿಪಾದಿಸಿ ಈ ಒಂದು ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಯಾವ ಬ್ರಹ್ಮನಿಂದ ಆಶ್ರಯವನ್ನ ಪಡೆದಂತ ಮಾಯೆ ಇದೆ. ಯಾರ ಆಶ್ರಯ ಪಡೆದಮ್ಮ? ಬ್ರಹ್ಮನ. ಆ ಮಾಯೆ ಹೇಗಿದೆ ಅಂದ್ರೆ, ಈ ಜಗತ್ತು ಉತ್ಪತ್ತಿಯಾದ ವಿಷಯವನ್ನ ಪ್ರತಿಪಾದನೆ ಮಾಡ್ತಾರೆ. ಶಾಸ್ತ್ರ ಶುರುವಾಯ್ತು ನೋಡ್ರಿ. ಏನಂದ್ರೆ, ಪರಂ ವಸ್ತು ಆಸ್ತಿ ಏಕಂ ಕೃತಕ ಪರ ವಾಕ್ಯೇ ಶತೈರಪಿ ಪರಿವಾಚ್ಯಂ ತಸ್ಮಿನ್ ಸತತಂ ಅವಿನಾಭಾವ ಚರಿತ ಮುಷ್ಯ ಆಸ್ತೆ ಏಕಮಾಯಾ ಸತ್ ಅಸತ್ ಇತರ ಕೆ ಅಶಿತಂ ಯುವತಯೋ ವಿಶ್ವಂ ಮಧ್ಯೆ ಅಭಿನಯತಿ ಯೋ ವಿಸ್ಮಯ ಯವಹ. ಅಂದ್ರೆ ಈ ಜಗತ್ತಿನ ಬಗ್ಗೆ ನಾವು ವಿಚಾರ ಮಾಡಕ್ ಹೋದಂತ ಸಂದರ್ಭದಲ್ಲಿ ಹಲವು ಮಂದಿ ಹಲವು ಪ್ರಕಾರದಲ್ಲಿ ಜಗತ್ತಿನ ಉತ್ಪತ್ತಿ ಬಗ್ಗೆ, ಹುಟ್ಟಿದ ಬಗ್ಗೆ ಹೇಳುವಂತ ಶಾಸ್ತ್ರಗಳು ಕೂಡ ಉಂಟು. ಆದ್ರೆ ಅದೇ ಜಗತ್ತಿನ ಉತ್ಪತ್ತಿಗೆ ಈ ಶ್ಲೋಕದಲ್ಲಿ ಒಂದು ಬ್ರಹ್ಮನಿಂದ ಜಗತ್ತು ಹುಟ್ಟಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವನು ಅಕ್ರಿಯ, ಅಂದ್ರೆ ಅವನು ಕ್ರಿಯೆಯನ್ನು ಮಾಡಂಗಿಲ್ಲ. ಕಾರಣ ನಿರಾಕಾರ. ನಿರಾಕಾರವಾಗಿದ್ದವನು ಆಕಾರವನ್ನ ಮಾಡಬೇಕಾಗಿದ್ರೆ ಆತನಿಗೆ ಇಂದ್ರಿಯಾದಿಗಳ ಅವಶ್ಯಕತೆ ಆಗುತ್ತೆ. ಇಂದ್ರಿಯಾದಿಗಳಿಂದ ಮಾಡ್ಯಾನಂದ್ರೆ ಅವನು ಮಾನವನಾಗುವನೇ ವಿನಃ ಬ್ರಹ್ಮನಾಗ. ಅದಕ್ಕೆ ಈ ಜಗತ್ತು ಹೇಗೆ ಅಂದ್ರೆ, ಕೃತಕ ಪರ ಅಂದ್ರೆ ಕರ್ಮ ಪರವಾಗಿರುವ ವಾಕ್ಯ ಅಂತ. ಕರ್ಮಪರವಾದ ವಚನಗಳು ಶತೈರಪಿ ಅಂದ್ರೆ 100 ಕರ್ಮಗಳುಂಟು. ಆದ್ರೆ ನಾನು ಹೀಗೆ ಹೇಳುವಂತದ್ದು ಮಾಯೆ ಬಗ್ಗೆ ಹೇಗಿದೆ ಅಂತ ಹಲವು ಮಂದಿ ಹಲವು ರೀತಿ ಪ್ರಮಾಣವನ್ನು ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ದಾರೆ. ಆದ್ರೆ ನಾನು ಕೂಡ ಅದೇ ಮಾಯೆಗೆ ವಿಚಿತ್ರವಾಗಿರುವಂತ ದೃಷ್ಟಾಂತದಿಂದ ಆ ಮಾಯೆ ಹೇಗಿದೆ ಅನ್ನುವಂಥದ್ದನ್ನ ನಾನು ನಿನಗೆ ತಿಳಿಸುತ್ತಾ ಇದ್ದೇನೆ. ಹೇಗೆ ಅಂದ್ರೆ, ಜಗತ್ತು ವಿಸ್ಮಯ ಇವಹ ಅಂದ್ರು. ನಾನು ಹೇಳುವ ದೃಷ್ಟಾಂತವನ್ನು ಕೇಳಿದ್ರೆ ಜಗತ್ತೇ ಆಶ್ಚರ್ಯವಾಗಬೇಕು. ಆ ರೀತಿ ಸೋಜಿಗವ ಆಗುವ ಹಾಗೆ ಈ ಮಾಯೆ
ನರ್ತಿಸುತ್ತಿದೆ ಅಂದ್ರೆ ನಾಟ್ಯವನ್ನ ಮಾಡುತ್ತಿದೆ. ಕಾರಣ ಕರ್ಮಪರವಾದ ನೂರಾರು ಶ್ರುತಿ ವಾಕ್ಯಗಳಿಂದ ಹೀಗೆ ಎಂದು ನಿರ್ಣಯಿಸಲಾಗದ ಬ್ರಹ್ಮ ಒಂದುಂಟು. ಎಂತ ಬ್ರಹ್ಮರಿ? ನಿರುಪಾಧಿಕವಾದ ಬ್ರಹ್ಮ ಒಂದುಂಟು. ಅದು ಹೇಗಿದೆ ಅಂದ್ರೆ ಎಲ್ಲಾ ಶಾಸ್ತ್ರಗಳ ಅಭಿಪ್ರಾಯದಲ್ಲಿ ಏಕಂ ಏವಂ ಅದ್ವಿತೀಯ ಬ್ರಹ್ಮ. ಅದರಲ್ಲಿ ಸಜಾತಿ ಭೇದ, ಸ್ವಗತ ಭೇದ, ವಿಜಾತಿ ಭೇದ ಇವು ಮೂರು ಇಲ್ಲದ ಒಂದು ನಿರುಪಾಧಿಕವಾದ ಬ್ರಹ್ಮ ಒಂದುಂಟು. ಅಂದ್ರೆ ನಿರವಯವ ಅಥವಾ ನಿರುಪಾಧಿಕ ಅಥವಾ ನಿರಾಕಾರ. ಅಂಥ ಉಪಾಧಿ ಇಲ್ಲದ ಬ್ರಹ್ಮದಲ್ಲಿ ಅವಿನಾಭಾವದಿಂದ ಕೂಡಿಕೊಂಡು ಸದಸತ್ತುಗಳೇ ಭಿನ್ನವಾಗಿ ಅವಿನಾಭಾವ ಸಂಬಂಧ. ಅವಿನಾಭಾವ ಸಂಬಂಧ ಅಂದ್ರೆ ಆದ ಅಂತ ಹೇಳೋದಿಲ್ಲ, ಇಲ್ಲ ಅನ್ನೋಕೆ ಬರೋದಿಲ್ಲ. ಈ ಅವಿನಾಭಾವ ಸಂಬಂಧದಿಂದ ಒಂದು ವಸ್ತು ಕಾಣ್ತದ. ಆ ನಿರುಪಾಧಿಕವಾದ ಬ್ರಹ್ಮ ಆ ವಸ್ತು ಒಂದಾದ. ಆ ವಸ್ತುವೇ ಮಾಯೆ. ಅದು ಹೇಗಿದೆ ಅಂದ್ರೆ ಅನಿರ್ವಚನೀಯವಾದ ಮಾಯೆ. ಇದ್ದು ಇಲ್ಲದ್ದು ಇದ್ದಂಗೆ ತೋರ್ತದೆ. ಇಲ್ಲದ್ದು ಇದ್ದಂತೆ ತೋರಿ ಜನರಿಗೆ ಸತ್ಯವೆನ್ನುವಂತೆ ತನ್ನ ಕಾರ್ಯವನ್ನು ಮಾಡ್ತದಲ್ಲ, ಇದೇ ಆಶ್ಚರ್ಯ. ಇದು ಮಿಥ್ಯಾ ಸ್ವರೂಪವಾದ ಜಗತ್ತು ತೋರಿ ಅಭಿನಯಿಸುತ್ತದೆ. ಅದು ಏನ್ ರಚನೆ ಮಾಡಿತು ಅಂದ್ರೆ ಸುಳ್ಳಾದಂತ ಜಗತ್ತನ್ನ ನಿರ್ಮಾಣ ಮಾಡಿ ಆ ಸುಳ್ಳಾದ ಜಗತ್ತನ್ನ ಸತ್ಯ ಎನ್ನುವಂತೆ ಸಕಲ ಜನರನ್ನ ಮರುಳು ಮಾಡುವುದೇ ಈ ಮಾಯೆಯ ಕೆಲಸ. ಮಾಯೆಯ ಕೆಲಸ ಅಂದ್ರೆ ಇಷ್ಟೇ ಕೆಲಸ. ಕರ್ಮ ಪರವಾಗಿ ತೋರುವ ದುರ್ಬಲ ಶ್ರುತಿವಾಕ್ಯಗಳು ಎಷ್ಟಿದ್ದರು? 842 ಅಂತ ಹೇಳಿದ್ರು. 840 ಕರ್ಮ ಪರದ ದುರ್ಬಲ ಶ್ರುತಿವಾಕ್ಯಗಳು ನೀವು ಮೊದಲೇ ಕೇಳಿವೆ. ಪ್ರಬಲ ವಾಕ್ಯ ಅಂತ, ದುರ್ಬಲ ವಾಕ್ಯ ಅಂತ ಬರಬೇಕು. ದುರ್ಬಲ ವಾಕ್ಯ ಕರ್ಮದಲ್ಲಿ ಅವಂತ. ಹೌದಲ್ರಿ? ಕರ್ಮದ ನೂರಾರು ದುರ್ಬಲ ಶ್ರುತಿವಾಕ್ಯಗಳು ಎಷ್ಟಿದ್ದರೂ ಆ ವಾಕ್ಯಗಳು ಕೂಡ ಪರಬ್ರಹ್ಮ ಸ್ವರೂಪವನ್ನ ಇದ್ದಕ್ಕೆ ಇದ್ದಂತೆ ತಿಳಿಸಲಿಕ್ಕೆ ಶಕ್ತಿ ಇಲ್ಲ. ಕರ್ಮಪರರಿಗೆ ಇದ್ದಕ್ಕಿದ್ದಂಗೆ ತಿಳಿಸ್ತಾವಂತೆ. ದೇವ್ರ ಕೈಲಾಸವಾಗನ, ವೈಕುಂಠದಾಗನ, ಕಾಶಿಲಾನ, ಕೈಲಾಸದಲ್ಲಿ ಆನಂತ ಹೇಳ್ಕೊಡ್ತಾವೇನ ಆ ಪರಬ್ರಹ್ಮ ಸ್ವರೂಪ ಇದ್ದಕ್ಕೆ ಇದ್ದಂತ ಹೇಳಿ ಆ ಸ್ವರೂಪವೇ ನೀನಿದ್ದೆಂತ ಯಾವ ಕರ್ಮಪರ ವಾಕ್ಯ ಹೇಳದಲ್ಲ. ಆದರೆ ಇದು ಆ ವಾಕ್ಯಗಳು ಕರ್ಮರಿಗೆ ಅನುಕೂಲವಾಗುವಂತೆ, ಕರ್ಮ ಪಟರಿಗೆ ಅನುಕೂಲವಾಗುವಂತೆ ಕೈಲಾಸದಲ್ಲಿಯೋ ವೈಕುಂಠದಲ್ಲಿಯೋ ಸ್ವರ್ಗದಲ್ಲಿಯೋ ಬ್ರಹ್ಮಲೋಕದಲ್ಲಿಯೂ ದೇವರು ಇದ್ದಾನೆ. ಆ ದೇವರು ಮೆಚ್ಚಿಕೊಳ್ಳುವಂತೆ ಕರ್ಮಗಳನ್ನ ಮಾಡಿ ನೀವು ಸುಖಿಗಳಾಗತಕ್ಕದ್ದು ಎಂದು ಅನೇಕತ್ವ ಅಂದ್ರೆ ಅನೇಕ ಅಂದ್ರೆ ಎಲ್ಲಾ ಕಡೆ ಇರ್ತಕ್ಕಂತ
ಪರಮಾತ್ಮನನ್ನ ದೇವರನ್ನ ಏಕ ದೇಶದಲ್ಲಿ ಅಂದ್ರ ಸ್ವರ್ಗದಲ್ಲಿ ಆನಂದ್ರೆ ಅದು ಏಕದೇಶ ಆಯ್ತು, ವೈಕುಂಠದಲ್ಲಿ ಅಂದ್ರೆ ಅದು ಏಕದೇಶ ಆಯ್ತು. ಸಹಜವಾಗಿ ನಿಮ್ಮ ಮಗ ಎಲ್ಲಿರ್ತಾನ್ರಿ ಈಗ ಅಂದ್ರೆ ಅಮೇರಿಕದಲ್ಲಿ ಇರ್ತಾನ. ಈಗ ಅಮೇರಿಕದಲ್ಲಿ ಆನಂದ್ರೆ ಭಾರತದಲ್ಲಿ ಇಲ್ಲ ಅಂತ ಅರ್ಥ ಆಯ್ತು, ಹೌದಿಲ್ಲ? ಮತ್ತೆ ಭಾರತದಲ್ಲಿ ಅಂದ್ರೆ ಈಗ ಅಂದ್ರೆ ಮತ್ತೆ ಈಗ ಅಮೇರಿಕದಲ್ಲಿ ಇಲ್ಲ ಅಂತ ಅರ್ಥ. ಈ ರೀತಿ ಕರ್ಮ ವಾಕ್ಯಗಳು ಹೇಳ್ತಾವ. ಅಂಥ ಪರಿಪೂರ್ಣವಾದ ಪರಮಾತ್ಮನನ್ನ ಅಪೂರ್ಣತ್ವದಿಂದ ಒಂದು ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಸರ್ವತ್ರ ಪರಿಪೂರ್ಣವಾದ ಅನಾರೋಪಿತ ಬ್ರಹ್ಮವನ್ನ ಆ ಕರ್ಮದ ಸೂಚವಾಕ್ಯಗಳು ತಿಳಿಸಲಾರವು, ತಿಳಿಸಕ್ಕಾಗಲ್ಲ. ಅಂದರೆ ದುರ್ಬಲ ಶ್ರುತಿ ವಾಕ್ಯಗಳಿಂದ ನಿರ್ಣಯಿಸಲು ಆಗದೇ ಇರುವಂತ ಯಾವುದಾದರೆ ನಿರುಪಾಧಿಕವಾದ ಪರಬ್ರಹ್ಮ ಒಂದುಂಟು. ಅದರಿಂದ ನಿರ್ಣಯ ಹೀಗೆ ಬ್ರಹ್ಮ ಹೀಗೆ ಇದ್ದಂತ ನಿರ್ಣಯ ಮಾಡಕ್ ಅಸಾಧ್ಯನೇ ಅವರಿಗೆ. ಅಂಥ ಒಂದು ನಿರುಪಾಧಿಕ ಪರಬ್ರಹ್ಮ ಒಂದುಂಟು. ಆದರೆ ಆ ಪರಬ್ರಹ್ಮದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ನಾಶವಾಗದಿರುವ ಸದ್ರೂಪಕ್ಕೂ ಕಾಲತ್ರಯಗಳು ಗಗನ ಅರಿವಿಂದದಂತೆ ತೋರ್ಕೆ ಇಲ್ಲದ ಅಶುದ್ಧ ಹಕ್ಕು ಅದು ಭಿನ್ನವಾದ ಅನಿರ್ವಚನೆಯ ರೂಪದಿಂದ ಮಾಯ ಉಂಟು. ಆ ಪರಬ್ರಹ್ಮದಲ್ಲಿ ಮಾಯೆ ಅನ್ನುವಂಥದ್ದು ಉಂಟು. ಹೇಗಂದ್ರೆ ಅದು ಭವಿಷ್ಯತ್ ಕಾಲದಲ್ಲಿ, ಭೂತಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಅದು ನಾಶವಾಗದಿರುವ ಅಂದ್ರೆ ನಾಶ ಇಲ್ಲದೆ ಜಗತ್ತಿಗೆ. ಈಗ ನಿನ್ನೆ ನೋಡಿವಿ ನಾವು ದೇಹ ಜಗತ್ತು, ಇವತ್ತು ನೋಡ್ತೇವೆ. ಈ ದೇಹ ಜಗತ್ತು ಮತ್ತೆ ನಾಳೆನೂ ನೋಡ್ತೇವೆ. ಅಂದ್ರೆ ಇದು ನಾಶ ಆಗಲಾರ್ದ ಬಹು ದಿವಸ ಸತ್ಯವಾಗಿ ಇರುವುದೇನೋ ಅನ್ನುವಂತೆ ಗಗನ ಅರಿವಿಂದದಂತೆ ತೋರ್ಕೆ ಇಲ್ಲದ ಅಸದ್ರೂಪವಕ್ಕು. ಅಂದ್ರೆ ಗಗನ ಅರವಿಂದ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ರೆ, ಗಗನ ಅಂದ್ರೆ ಆಕಾಶ, ಅರವಿಂದ ಅಂದ್ರೆ ಅದು ನಕ್ಷತ್ರ ಇರ್ಬೋದು, ಅಥವಾ ಎಲ್ಲೋ ತೋರುವಂತ ಆಕಾಶದಲ್ಲಿ ತೋರುವಂತ ಮಲಿನತ್ವದಿಂದ ಕೂಡಿದ ಮೋಡ ಉಂಟು. ಇದ್ದು ಆ ಸದ್ಯ ಈಗ ಆಕಾಶದಲ್ಲಿ ಮೋಡ ಆದಂತಿರಲಿಲ್ಲ, ನೋಡಿದಾಗ ಮೋಡ ಮುಚ್ಚದ ಕಾಣುತ್ತೆ. ಕಂಡ್ರೆ ಅದು ಇಲ್ಲ ಅಂದ್ರೆ ಕಾಣೋದಿಲ್ಲ, ಇದೆ ಅಂತ ನಮ್ಗೆ ಕಾಣುತ್ತದೆ. ಕಂಡಿದ್ದೆಲ್ಲ ಸತ್ಯ ಅಂದ್ರೆ ಸ್ವಲ್ಪ ಹೊತ್ಮೇಲೆ ಇಲ್ಲಂಗೆ ಆಗ್ತದೆ, ಹೌದಿಲ್ರಿ? ಅದು ಇಲ್ಲಂದ್ರೆ ಕಾಣಬಾರ್ದು, ಕಾಣ್ತದಂದ್ರೆ ಅದು ಹೋಗ್ಬಾರ್ದು. ಅದರಂತೆ ಅದು ಆದ ಅಂತೀವಂತ ನಿಶ್ಚಯ ಮಾಡಿ ಹೇಳಕ್ ಹೋದ್ರೆ ಇಲ್ದಂಗ ಆಗ್ತದ ಮೋಡ, ಇಲ್ದಂಗ ಆಗುತ್ತಲ್ಲ ಸ್ವಲ್ಪ ಹೊತ್ತ ಮೇಲೆ. ಇಲ್ಲ ಅಂತ ಹೇಳಿದ್ರೆ ತೋರ್ತದ, ತೋರದಲ್ರಿ ಮೊದ್ಲು. ಇಲ್ಲಿದ್ದು ತೋರ್ಬಾರ್ದು, ಅದ್ರ ತೋರ್ತದ. ತೋರಿದ್ದು ಇರ್ತದಂದ್ರೆ ಅದು ಇರೋದಿಲ್ಲ. ಇದರಂತೆ ಪರಬ್ರಹ್ಮನಲ್ಲಿ ಇಲ್ಲದ ಮಾಯೆ ತೋರ್ತದಿಲ್ರಿ, ಆದಂತ ಅರ್ಥ ಆಯ್ತು. ಮಾಯೆ ಆದಂದ್ಮೇಲೆ ಅದು ನಾಶ ಆಗ್ಬಾರ್ದಲ್ರಿ,
ನಾಶ ಆಗ್ತದೆ. ಹ್ಮ್ ಅಂದ್ರೆ ಇದೆ ಅಂತನೂ ಹೇಳಲಿಕ್ಕೆ ಹ್ಮ್ ಇಲ್ಲ ಅಂತನೂ ಹೇಳಲಿಕ್ಕೆ ಆಶ್ಚರ್ಯಕರವಾದ ಹ್ಮ್ ಸಾಮರ್ಥ್ಯವುಳ್ಳಂತ ಒಂದು ಮಾಯೆ ಉಂಟು. ಹ್ಮ್ ಎಲ್ಲಿ? ಪರಬ್ರಹ್ಮದಲ್ಲಿ. ಹ್ಮ್ ಆ ಮಾಯೆ ಹ್ಮ್ ಸದಸತ್ತು ಅಂತ ಹೇಳಿದ್ರು. ಇದೆ ಅಂದ್ರೆ ಇಲ್ಲ, ಇಲ್ಲಂದ್ರೆ ಆದ. ಇದೆ ಅಂತಾನೆ ಹೇಳ್ರಿ, ಹ್ಮ್ ಮೋಡ ಇದೆ ಅಂತಾನೆ ಹೇಳ್ರಿ, ಇಲ್ದಂಗ ಆಗ್ತದ. ಹ್ಮ್ ಇಲ್ಲ ಅಂತಾನೆ ಹೇಳ್ರಿ, ಕಾಣ್ತದ. ಹ್ಮ್ ಮತ್ತೆ ಕೂಡಿ ಅದನ್ರಿ ಅಂದ್ರೆ ಕೂಡಿ ಇರಕ್ ಬರಂಗಿಲ್ಲ, ಹ್ಮ್ ಇಲ್ಲದಾಗ ಇರಕ್ ಬರಂಗಿಲ್ಲ, ಹ್ಮ್ ಇದ್ದಾಗ ಇರ್ಲಕ್ ಬರಂಗಿಲ್ಲ. ಹ್ಮ್ ಈ ರೀತಿ ವಿಚಾರ ಮಾಡಿದ್ರೆ ಅಂದ್ರೆ ಇವಾಗ ಅಲ್ರಿ ಮಾಯೆ ಪರಬ್ರಹ್ಮನ ಅಧೀನದಲ್ಲಿ ಇತ್ತಂದ್ರೆ ಪರಬ್ರಹ್ಮನು ಅದಕ್ಕೆ ಆದ ಅಂದ್ರೆ ಅದನ್ ಮೇಲೆ ಡಿಪೆಂಡ್ ಆದಂಗೆ ಅನ್ಸುತ್ತಲ್ರ ಒಂದೊಂದ್ಸತಿ. ಅದನ್ನೇ ಪರಬ್ರಹ್ಮನಲ್ಲಿ ಡಿಪೆಂಡ್ ಅವನಿಗೆ ಯಾಕಿಲ್ಲ ಅಂದ್ರೆ ಅವನಿಗೆ ಮಾಯೆಯಲ್ಲಿ ಅವಿದ್ಯಾ ಮಾಯೆ, ವಿದ್ಯಾಮಾಯೆ ಅಂತ ಎರಡು ಪ್ರಕಾರ. ಹೌದು ಹೌದು ಹೇಳಿದ್ದೆ. ವಿದ್ಯಾ ಉಪಾದಿಯಿಂದ ಕೂಡಿದಲ್ಲಿ ಆ ಮಾಯೆ ಪರಮಾತ್ಮನ ಆಧೀನದಲ್ಲಿರ್ತದೆ. ಪರಮಾತ್ಮನ ಆಧೀನದಲ್ಲಿದ್ದದಕ್ಕೆ ಆ ಮಾಯೆಯಿಂದ ಪರಮಾತ್ಮನಿಗೆ ಯಾವುದೇ ಕುಂದುಕೊರತೆಗಳಿಲ್ಲ. ಅಂದ್ರೆ ಆದ್ರೂ ಅಲ್ಲಿ ದ್ವೈತ ಆಯ್ತಲ್ರಿ? ಇಲ್ಲ, ದ್ವೈತ ಆಯ್ತು. ಇದೆ ಅಂದ್ರೆ ದ್ವೈತ ಆಗ್ತದ್ರಿ. ಪರಬ್ರಹ್ಮನಂದೇ ಇನ್ನೊಂದು ವಸ್ತು ಉಂಟು ಅಂದ್ರೆ ಅದು ದ್ವೈತ ಆಗ್ತದೆ. ಅರ್ಥ ಆಗ್ತಿರ್ರಿ? ಅದಕ್ಕೆ ಶಾಸ್ತ್ರ ಏನಕ್ಕತ್ತವ, ಇಲ್ಲೆನಿಸದ ಉಂಟೆನಿಸದ ಮಾಯ ಒಂದು ಉಂಟಂದ್ರ. ಅದು ಇದೆ ಅಂತನೂ ಹೇಳಕ್ ಬರಂಗಿಲ್ಲ, ಇಲ್ಲ ಅಂತನೂ ಹೇಳಕ್ ಬರಲಾರ್ದು ಒಂದು ಮಾಯೆ ಉಂಟು. ಅಂದ್ರೆ ಇವಾಗ ನಾವು ಅದ್ರೊಳಗೆ ಪರಮಾನುಭವ ಬೋಧದಲ್ಲಿ ಓದಂಗೆ ಆಕಸ್ಮಿಕವಾಗಿ ಪರಬ್ರಹ್ಮನ ಬಿಂಬ ಅದ್ರ ಮೇಲೆ ಬಿದ್ದಿತ್ತಂತ ಹೇಳಿದ್ವಲ್ರಿ. ಅದೇ ಆಕಸ್ಮಿಕ ಅಂದ್ರೆ ಅಲ್ಲಿನೂ ಮಾಯೆಗೆ ಲಕ್ಷಣ ಕೊಟ್ಕಂತಂದ ನೋಡ್ರಿ. ಭಾವ, ದಯ ಭಾವ ಇಂಥವೆಲ್ಲ ಲಕ್ಷಣಾತ್ಮಕ ದೃಷ್ಟಿಯಿಂದ ಮಾಯೆ ಅಂತ ಕರೆದ್ರು ಅವ್ರು. ಇಲ್ಲಿಗೂ ಕೂಡ ಪರಬ್ರಹ್ಮದಲ್ಲಿ ಇನ್ನೊಂದು ವಸ್ತು ಇರ್ಲಿಕ್ಕೆ ಬರೋದಿಲ್ಲ ಅಲ್ರಿ. ಬರೋದಿಲ್ಲ. ಆದ್ರೆ ಗಗನಾರವಿಂದ ಅಂದ್ರೆ ನಿರ್ಮಲವಾದ ಆಕಾಶದಲ್ಲಿ ಎಲ್ಲೋ ಮೋಡ ಬಂತು ನೋಡ್ರಿ. ಬಂತಿಲ್ರಿ? ಬಂದ್ರು ಕೂಡ ಪರಿಪೂರ್ಣವಾದ ಆಕಾಶದಲ್ಲಿ ತೋರದ ಮೋಡ ಸತ್ಯ ಏನದು? ಸತ್ಯ ಅಲ್ಲ. ಅದು ಸುಳ್ಳಂತ ಆಯ್ತಲ್ರಿ. ಇಲ್ಲಿ ಸತ್ಯ ಅಂತ ಯಾವ್ದಕ್ಕೆ ಬೋಧ ಮಾಡ್ತಾರೆ? ಮೊದಲು ಪೂರ್ವ ಅಂದ್ರೆ ಮೂರು ಕಾಲದಲ್ಲಿ ಇರುವುದು ಸತ್ಯ. ಭೂತಕಾಲದಲ್ಲಿ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಅದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ತೋರ್ಲಿಲ್ಲ ಅಂದ್ರೆ ಅದೆಲ್ಲವೂ ಮಿಥ್ಯ. ಅದಕ್ಕೆ ಇಲ್ಲಿ ಸತ್ಯ ಮಿಥ್ಯನ್ನ ಹೆಂಗ ವಿಚಾರ ಮಾಡೋದು ಅಂದ್ರೆ, ಅದಕ್ಕೆ ಈ ಬಂದ ಬಹಳ ಹೇಳ್ತೇನೆ ನಾನು. ಸತ್ಯ ಮಿಥ್ಯ ಅಂತ ಶಾಸ್ತ್ರದಲ್ಲಿ ಯಾವ್ದು ಸತ್ಯ ಅನ್ಬೇಕು? ಶಾಸ್ತ್ರದಲ್ಲಿ ಯಾವ್ದು ಮಿಥ್ಯ ಅಂದ್ರೆ ಪರಬ್ರಹ್ಮನಂತೆ ಮೂರು ಕಾಲದಲ್ಲಿ ಇನ್ನೊಂದು ಯಾವುದಾದ್ರೂ ಇತ್ತು ಅಂದ್ರೆ ಅಲ್ಲಿ ದ್ವೈತ ಪ್ರವೇಶ ಆಗ್ತಿತ್ತು. ಪರಬ್ರಹ್ಮನಂತೆ ಮೂರು ಕಾಲದಲ್ಲಿ ಇನ್ನೊಂದು ಯಾವ ವಸ್ತು ಇಲ್ಲಲ್ರಿ. ಮಾಯೆ ಅಂದ್ರು. ಮಾಯೆ ಯಾವಾಗ? ಪರಬ್ರಹ್ಮನಲ್ಲಿ ಆಶ್ರಯವನ್ನ ಪಡೆಕೊಂಡು, ಆಕಾಶದ ಆಶ್ರಯವನ್ನ ಪಡೆಕೊಂಡು ಮೋಡ ಸ್ವಲ್ಪ ಕಾಲ ಇದ್ದು ಹೋದಂತೆ. ಇದು ಕೂಡ ಪರಬ್ರಹ್ಮನ ಆಶ್ರಯದಲ್ಲಿ ಜಗತ್ತನ್ನುವಂಥದ್ದು ಸ್ವಲ್ಪ ಕಾಲ ಇದ್ದು ಮತ್ತೆ ನಾಶ ಆಗತ್ತೆ. ಹೌದಿಲ್ಲ? ಆದ್ರೆ ನಮ್ಗೆ ಒಂದೇ ಪ್ರಕಾರ ಅಂತ ಯಾಕೆ ತೋರ್ತದಂದ್ರೆ, ಅವು ಹುಟ್ಟಿದವೆಲ್ಲ ನಷ್ಟ ಹಾಕ್ಯಂತ ಹೋಗ್ತಿರ್ತಾವ, ಮತ್ತೆ ಹುಡ್ತಿರ್ತಾವ. ಅದು ನಮ್ಗೆ ಲೆಕ್ಕಕ್ಕೆ ಬರ್ಲಾರ್ದಕ್ಕ ಒಂದೇ ಪ್ರಕಾರ ಜಗತ್ತ ಅಂತ ನಮ್ಗೆ ಅನಿಸ್ತಾವ. ಹೌದಿಲ್ರಿ? ಜಗತ್ತು ಒಂದೇ ಪ್ರಕಾರ ಅನಿಸ್ತದ. ಹಳಬರು ಯಾರು ಇಲ್ಲಿ 100 ವರ್ಷದ ಹಿಂದೆ ಕಂಡುವಂತ ಯಾವ ಅಂತ ಜಗತ್ತಿನಲ್ಲಿ? ಮತ್ತೆ ಈ ಕಾರಣವು ಇನ್ನು ಎಷ್ಟು 100 ವರ್ಷ ಇರ್ಬೋದು?
ಎಲ್ಲ ದೇಹಗಳು, ಜೀವಿಗಳು, ಜಗತ್ತು ಎಲ್ಲವೂ ಕೂಡ ನಶಿಸಿ 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 ನಷ್ಟಾಗಿ 100 ವರ್ಷದಾಗ ಎಲ್ಲ ಖಾಲಿ ಆಗಿಬಿಡುತ್ತೆ ನೋಡಿ. ಹೌದಲ್ಲಪ್ಪ, ಇದು ಖಾಲಿ ಆಯ್ತು ಸುಳ್ಳು ಅಂತ ಹೇಳೋದ್ರಾಗಾಗಿ ಮತ್ತ ಹೊಸ ಬಂದಿರ್ತಾನೆ. ಈ ಸುಳ್ಳಾದವನು ಹೋಗಿರ್ತಾನಲ್ಲ ಹೌದಪ್ಪ ಅಂತ ಹೇಳಕ್ಕ, ಮುಂದಿನವ್ರಿಗೆ ಹೌದು ಇದು ಸುಳ್ಳಾದಂತ ಹೇಳಕ್ಕ ತಾನೇ ಇರಂಗಿಲ್ಲ. ಯಾರಿಗೆ ಹೇಳ್ಬೇಕ? ಅವ್ನು ಹೊಸದವನ್ ಬಂದ, ಅವನು ಹಿಂಗೆ ತೆಕ್ಕೊಂಬಿಟ್ಟ. ಹೌದಪ್ಪ ಸತ್ಯ, ದೇಹ ಸತ್ಯ, ಇದು ಲಾಲನೆ ಪೋಷಣೆ, ಇದು ಮಾಡಬೇಕು, ಇದು ನಂದು ಅನ್ನುವಂತ ಭಾವನ ತೋರಿ ಏನ್ ಮಾಡಿತ್ತಂದ್ರೆ ಮುಂದ ಅನಂತ ದುಃಖಕ್ಕೆ ಕಾರಣ ಆಯ್ತು. ಅದಕ್ಕೆ ಹೇಗಿದೆ ಅಂತಂದ್ರೆ ಈ ಮಾಯೆ ಲಕ್ಷಣ ಏನಪ್ಪಾ, ಹೇಗೆ ನಿರ್ಣಯ ಮಾಡ್ಬೇಕಂದ್ರೆ ಅವರೊಂದು ಅತ್ಯಂತ ನಿಷ್ಠುರವಾದ ದೃಷ್ಟಾಂತ ಕೊಡ್ತಾರೆ ಈ ಜ್ಞಾನ. ನಪುಂಸಕನೆಂದು ಉತ್ತರವನ್ನು ಕೊಡ್ತಾರೆ. ನಪುಂಸಕ ನಪುಂಸಕ ಅಂದಾಗ ವಿಚಾರ ಮಾಡೋದು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ಸ್ತ್ರೀ ಅತ್ವನೂ ಇಲ್ಲ, ಪುರುಷತ್ವನೂ ಇಲ್ಲ. ಇವು ಎರಡು ಇಲ್ಲದಂತ ಪುರುಷ ಏನನ ಆ ಪುರುಷನಿಗೆ ನಪುಂಸಕನ ಅಂತ ಕರೀತಾರೆ. ಜಗತ್ತಿನಲ್ಲಿ ಅದು ಅನುಭವ. ಯಾಕಂದ್ರೆ ಪುರುಷ ಅಂತ ನಾವು ಅಂದ್ರೆ ನಪುಂಸಕ ಇಲ್ರಿ ಅವನು ಪುರುಷ ಅಲ್ಲ ಸ್ತ್ರೀ ಅಂತ ಕರಿಬೋದಲ್ಲ ಅಂತಂದ್ರೆ ಆ ಸ್ತ್ರೀ ಭೋಗ ಸಾಮರ್ಥ್ಯ ಅವನಲ್ಲಿಲ್ಲ. ಸ್ತ್ರೀಯಲ್ಲಿರುವಂತ ಭೋಗದ ಶಕ್ತಿ ಅವನಲ್ಲಿ ನೋಡು. ಯಾಕಂದ್ರೆ ಸ್ತ್ರೀ ಅಂದ್ರೆ ಶಕ್ತಿ ಇಲ್ಲ. ಯಾಕ ಪುರುಷನಿಗೆ ಅವನು ಭೋಗ್ಯವಾದ ವಸ್ತು ಅಲ್ಲ. ಪುರುಷ ಅವನು ಸ್ವೀಕಾರ ಮಾಡಂಗಿಲ್ಲ. ಪುರುಷನನ್ನು ನಾವೇ ಇಲ್ಲಿ ಸ್ತ್ರೀ ಅನ್ನೋದು ಪರವಾಗಿಲ್ಲ, ಪುರುಷ ಅಂತ ಅಂದ್ರೆ ನಡೀತದಂದ್ರೆ ಆ ಪುರುಷನಕ್ಕಿಂತ ವಿಲಕ್ಷಣನೇ ಅನ್ಬೇಕಲ್ರಿ. ಎರಡೂ ಅಷ್ಟೇ. ಸ್ತ್ರೀ ಪುರುಷನಿಗೆ ಯೋಗ್ಯ ಆಗಿದ್ದ, ಪುರುಷ ಕೂಡ ಸ್ತ್ರೀಯರಿಗೆ ಯೋಗ್ಯ ಆಗ್ತಾರೆ. ಸ್ತ್ರೀ ಪುರುಷನಿಗೆ ಭೋಗಕ್ಕೆ ಯೋಗ್ಯ ಅಲ್ಲ ಅಂದ್ಮೇಲೆ ಆ ಪುರುಷನ ಶಕ್ತಿಯನ್ನ ಭೋಗಿಸಲಿಕ್ಕೆ ಈ ಸ್ತ್ರೀ ಕೂಡ ಅಸಮರ್ಥರು. ಅಂದಾಗ ಇವ್ರಿಗೆ ಏನಂತ ಕರಿತೀವಿ ಅಂದ್ರೆ ಪುರುಷನನ್ನೋಣವೇ ಸ್ತ್ರೀ ಭೋಗ ಸಾಮರ್ಥ್ಯ ಅವನಲ್ಲಿಲ್ಲ, ಆದ್ದರಿಂದ ನಪುಂಸಕನು ಅಂತ ಕರೆದ್ರು. ಆ ಸ್ತ್ರೀ ಪುರುಷರಿಗೆ ವಿಲಕ್ಷಣ ಅಂತಲೇ ಹೇಳಬೇಕು. ಈಗ ಅವನಿಗೆ ಸ್ತ್ರೀ ಅಂತರೇ ಅಲ್ಲ, ಪುರುಷಂತ್ರಿ ಅಲ್ಲ. ಈ ಸ್ತ್ರೀ ಮತ್ತು ಪುರುಷನಿಗೆ ಬೇರೆ ಲಕ್ಷಣದಿಂದ ಕೂಡಿದೆ ನಪುಂಸಕ ಅಂತೀವಿ ನಾವು. ಹೌದಲ್ರಿ? ಸ್ತ್ರೀನೂ ಅಲ್ಲ ಪುರುಷ ಅಲ್ಲ ಅಂದ್ರೆ ಇವರಿಬ್ಬರಿಗಿಂತ ಭಿನ್ನವಾದ ಲಕ್ಷಣ ಇರ್ಬೇಕಲ್ರಿ ಆ ಜೀವಿಯಲ್ಲಿ. ಅದಕ್ಕೆ ನಪುಂಸಕ ಅಂತ ಕರೆದು. ಅದರಂತೆ ನಪುಂಸಕನಂತೆ ಸದ್ವಿಧಿ ಲಕ್ಷಣವಾಗಿ ಹೇಗೆ ನಿಶ್ಚಯವಾಗಿ ಪುರುಷ ಅಂತ ಬರಂಗಿಲ್ಲ, ಸ್ತ್ರೀ ಅಂತ ಹೇಳಕ್ ಬರಂಗಿಲ್ಲ, ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ಅಂದ್ರೆ ಅನಿರ್ವಚನೆ ಅಂತ. ಅಂದ್ರೆ ಅವನು ಹೇಳಕ್ ಬರಲಾರದೆ ದೋಷ ಆದ್ರಲ್ಲ ಅಂತ ಅರ್ಥ. ಹೀಗೆ ಆ ಪರಬ್ರಹ್ಮದಲ್ಲಿ ಆ ಪರಬ್ರಹ್ಮ ಒಂದಾದಲ್ಲ, 106 ಕರ್ಮಪರ ವಾಕ್ಯಗಳಿಗೆ ನಿಲುಕದ ಪರಬ್ರಹ್ಮ ಒಂದುಂಟು ಅಂತ ಹೇಳ್ಯಾರಲ್ರಿ. ಆ ಪರಬ್ರಹ್ಮದಲ್ಲಿ ಈ ಮಾಯೆ, ಈಗ ನಾನೇನು ಮಾಯೆ ಲಕ್ಷಣ ಹೇಳಕ್ ಕುಂತೀವಲ್ಲ ಆ ಮಾಯೆ ಹೇಗಿದೆ ಅಂದ್ರೆ ಆಕಾಶದಲ್ಲಿ ನೀಲ ಬಣ್ಣ ಇದ್ದಂತೆ ತೋರ್ತದೆ. ಆಕಾಶದಲ್ಲಿ ನೀಲಿ ಬಣ್ಣ ತೋರಿದಂತೆ
ಬ್ರಹ್ಮದಲ್ಲಿ ಮಾಯೆ ತೋರುತ್ತದೆ. ಹ್ಮ್ ಆ ಬ್ರಹ್ಮ ಹ್ಮ್ ಮಾಯೆಗಳ ಮಧ್ಯದಲ್ಲಿ, ಹ್ಮ್ ಆ ಬ್ರಹ್ಮ ಮತ್ತು ಈ ನೀಲಿ ಬಣ್ಣದಂತೆ ತೋರುವ ಬಣ್ಣ ಏನಿದೆ ಮಾಯೆ, ಹ್ಮ್ ಆ ಬ್ರಹ್ಮ ಮಾಯೆಗಳ ಮಧ್ಯದಲ್ಲಿ ಹ್ಮ್ ಮಿಥ್ಯಾ ಸ್ವರೂಪವಾದ ಜಗತ್ತು ಹ್ಮ್ ಸೂಜಿಗವೆನಿಪಂತೆ ನಡೆಸುತ್ತದೆ. ಹ್ಮ್ ಏನ್ ಹೇಳಿದ್ರಿ ಡಾಕ್ಟ್ರ ಈಗ? ಆ ಪರಬ್ರಹ್ಮ ಹ್ಞೂನ್ರಿ. ಆ ನೀಲವರ್ಣದ ಮಾಯೆ ಹ್ಞೂನ್ರಿ. ಪರಬ್ರಹ್ಮನಲ್ಲಿ ಆದಂತ ಹೇಳಿಲ್ರಿ ಮಾಯೆ. ಹೌದ್ರಿ ಹೌದ್ರಿ ಹೌದ್ರಿ. ಪರಬ್ರಹ್ಮನಲ್ಲಿ ತೋರುವ ಮಾಯೆ ಅಂದ್ರು. ಪರಬ್ರಹ್ಮನಲ್ಲಿ ತೋರೋ ಮಾಯೆ. ಹೌದ್ರಿ. ಇದು ಇರೋದಂತ ಹೇಳಲ್ಲ, ಹೌದ್ರಿ. ತೋರುವ ಮಾಯೆ. ಹ್ಮ್ ಈ ಎರಡರ ಮಧ್ಯದಲ್ಲಿ ಅವಕಾಶ ಏನಾದ್ರು, ಹ್ಮ್ ಹೌದ್ರಿ. ಹ್ಮ್ ಆ ಅವಕಾಶವನ್ನ ಹೌದ್ರಿ. ಬಳಕೆಯಿಂದ ಹ್ಞೂನ್ರಿ. ಈ ಜಗತ್ತು ಅನ್ನುವಂಥದ್ದು ತೋರುತ್ತದೆ. ಹ್ಮ್ ಹ್ಮ್ ಹೇಗೆ? ಸೋಜಿಗವೆನ್ನುವಂತೆ. ಹ್ಮ್ ಹೌದ್ರಿ. ಸೋಜಿ ಆಶ್ಚರ್ಯ ಪಡಬೇಕು, ಬಲ್ಲವರು ಕೂಡ ಆಶ್ಚರ್ಯ ಪಡಬೇಕು. ಹ್ಮ್ ಹೌದ್ರಿ. ಹೌದ್ರಿ. ಸತ್ಯವಾದದ್ದೇ ಪರಬ್ರಹ್ಮ ಈ ತರ ತೋರಂಗಿಲ್ಲ. ಹ್ಮ್ ಹ್ಮ್ ಮಿಥ್ಯವಾದ ಮಾಯಾ ನಿರ್ಮಿತ ದೇಹ ಜಗತ್ತು ಅನ್ನುವಂಥದ್ದು ಇಷ್ಟು ಪ್ರಕಾರ ವೈಭವದಿಂದ ತೋರ್ತದಂದ್ರೆ ಹ್ಞೂನ್ರಿ. ಹ್ಮ್ ಮಾಯೆ ದೊಡ್ಡದನ್ಬೇಕು, ಬ್ರಹ್ಮ ದೊಡ್ಡದನ್ಬೇಕು ಅಂತ ಬಹಳ ಮಂದಿ ಜ್ಞಾನಿಗಳು ವಿಚಾರ ಮಾಡಿದ್ರು. ಹ್ಮ್ 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 ಕೊನೆಗೆ ತಿಳ್ಕೊಂಡ್ರು, ಹ್ಮ್ ಗಾರುಡಿಗನು ಹ್ಮ್ ಮತ್ತ ಆ ಗಾರುಡಿಗನ ಮಂತ್ರ, ಹ್ಮ್ ಇಲ್ಲಿ ಹ್ಮ್ ಆ ಪರಬ್ರಹ್ಮ ಮತ್ತು ಮಾಯೆಯ ಮಧ್ಯದಲ್ಲಿ ಮಿಥ್ಯಾ ಜಗತ್ತು ತೋರ್ತದ ಸತ್ಯದಂತ ಹೇಳಿದ್ರಲ್ರಿ. ಹ್ಮ್ ಹೌದು ಹೌದು ಅದು ಹೇಗೆ ಸಂಶಯ ಬರ್ತದ ನೋಡ್ರಿ, ಹ್ಮ್ ಹೌದು ಹೆಂಗೆ ತೋರಕತ್ತ. ಹ್ಮ್ ಹೌದು. ಅದಕ್ಕೆ ಹೇಳಿದ್ರು ಅವರು, ಹ್ಮ್ ಹ್ಮ್ ಗಾರುಡಿಗನು ಹ್ಮ್ ಮಂತ್ರ, ಗಾರುಡಿಗನ ಮಂತ್ರ ಹ್ಮ್ ಹ್ಮ್ ಅವನೇನ್ ಮಾಡ್ತಾನ್ರಿ, ಹ್ಮ್ ಹ್ಮ್ ಹಾವು ಹಾಯಿಸುವಂತ ಗಾರುಡಿಗನೇ ಇರ್ಲಿ, ಹ್ಮ್ ಹ್ಮ್ ಅಥವಾ ಇನ್ನೊಂದು ಅದಕ್ಕೇನ ಆಟ ಅಂತ ಕರೀತಾರೆ, ಹ್ಮ್ ಮೂಡಿಕಾರ ಆಟ ಅಂತ. ಹ್ಮ್ ಹೌದು. ಮೂಡಿ ಹಾಕುವವನು ಹ್ಮ್ ಮತ್ತ ಗಾರುಡಿಗನ ಮಂತ್ರ, ಗಾರುಡಿಗ ಮತ್ತೆ ಹ್ಮ್ ಗಾರುಡಿಗನ ಮಂತ್ರ, ಹ್ಮ್ ಹ್ಮ್ ಮಂತ್ರದಿಂದ ಹ್ಮ್ ಹ್ಮ್ ಇವ ಎರಡರ ನಡುವೆ ಮಿಥ್ಯ ಸ್ವರೂಪವಾದ ಮಲವು ಜನಿಸಿ ನಟಿಸಿ ನೋಟಕ್ಕೆ ಅತ್ಯ ಆಶ್ಚರ್ಯವನ್ನುಂಟು ಮಾಡುತ್ತವೆ ಎಂದು ತಿಳಿಯಬೇಕು. ಹ್ಮ್ ಮಾಯೆ ಪರಬ್ರಹ್ಮ ನಡುವೆ ಜಗತ್ತು ಹುಟ್ಟಿದೆ ಅಂದ್ರಲ್ಲ, ಮಾಯದಿಂದನೂ ಅಲ್ಲ ಪರಬ್ರಹ್ಮದಿಂದ ಅಲ್ಲ. ಹ್ಮ್ ಹ್ಮ್ ಕಾರಣ ಹ್ಮ್ ಹ್ಮ್ ಮೂಡಿ ಹಾಕುವವನು ಮನುಷ್ಯ, ಹ್ಮ್ ಅವನೊಬ್ಬನಿಂದ ಹ್ಮ್ ಯಾವುದೇ ಒಂದು ಮೂಡಿ ಆಟ ನಡೆದಿಲ್ಲ. ಹ್ಮ್ ಅವ್ನಿಗೆ ಏನ್ ಬೇಕು, ಅದರ ಜೊತೆ ಮಂತ್ರ ಬೇಕು. ಹ್ಮ್ ಹ್ಮ್ ಮಂತ್ರ ಬೇಕಲ್ರಿ. ಹೌದು ಬರೇ ಮಂತ್ರ ಪುಸ್ತಕದಾಗ ಅವ, ಹೌದು ಆ ಮಂತ್ರಗಳಿಂದ ಕೂಡ ಏನು ಹುಟ್ಟಂಗಿಲ್ಲ. ಹೌದು ಮಂತ್ರ ಕಡಿಗೆ ಆದಾಗ, ಗಾರುಡಿಗೆ ಬೇರೆ ಆದಾಗ ಹ್ಮ್ ಆ ಮಂತ್ರ ಶಕ್ತಿಯ ಕೆಲಸಕ್ಕೆ ಕೊಡಲಾರದೆ ಹ್ಮ್ ಆದಾಗ ಹ್ಮ್ ಅವೆರಡರ ನಡುವೆ, ಗಾರುಡಿಗನ ಮಂತ್ರದ ನಡುವೆ ಮಿಥ್ಯಾ ಸ್ವರೂಪ ಅದ, ಹೌದು ಸುಳ್ಳಾಗಿರುವಂತ ಒಂದು ಮಲ ಹುಡ್ತಾವ, ಹ್ಮ್ ಸತ್ಯದಂತೆ ನಡೆಸ್ತದ. ಹೌದು ನೋಟಕ್ಕೆ ಯಾರು ನೋಡ್ತಾರ ಆಶ್ಚರ್ಯ ಉಂಟು ಮಾಡ್ತದ. ಹೌದು ಅದು ಸತ್ಯ ಏನ್ರಿ? ಇಲ್ಲ. ಸತ್ಯ ಅಲ್ಲ. ಅದರಂತೆ ಬರೇ ಮಾಯಿಂದ ಜಗತ್ತು ಆಶ್ಚರ್ಯವಾಗಿ ತೋರಕ್ ಬರ್ಲಿಲ್ಲ. ಹೌದು ಹ್ಮ್ ಬರೇ ಪರಬ್ರಹ್ಮನಿಂದನೂ ಆಗೋದಿಲ್ಲ. ಹೌದು ಈ ಎರಡರ ಹ್ಮ್ ಮಂತ್ರನು ಬೇರೆ ಅಲ್ಲಿ, ಹ್ಮ್ ಗಾರುಡಿಗನು ಬೇರೆ. ಹ್ಮ್ ಹೌದು ಗಾರುಡಿಗೆ ಮಂತ್ರ ಅಲ್ಲ, ಮಂತ್ರ ಗಾರುಡಿಗಲ್ಲ.
ಹ್ಮ್ ಹ್ಮ್ ಬೇರೆಯಾಗಿದ್ದು ಕೂಡ ಸೂಜಿಗವಾದ ಮಲವನ್ನ ಸೃಷ್ಟಿ ಮಾಡಿತು ನೋಡ್ರಿ. ಹ್ಮ್ ಹ್ಮ್ ಪರಬ್ರಹ್ಮ ಮಾಯೆ ಅಲ್ಲ, ಹ್ಮ್ 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 ಮಾಯೆ ಪರಬ್ರಹ್ಮನಲ್ಲ. ಹ್ಮ್ ಹೌದು. ಹ್ಮ್ ಇವರಿಬ್ಬರ ಮಧ್ಯದಲ್ಲಿ ಹ್ಮ್ ಜಗತ್ತು ಅನ್ನುವುದು ಆಶ್ಚರ್ಯಕರವಾಗಿ ತೋರುವುದು. ಹ್ಮ್ 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 ಹೌದಿಲ್ಲ? ಹ್ಮ್ ಹೌದು. ಅದನ್ನೇ ಹ್ಮ್ ಕನ್ನಡದಲ್ಲಿ ಅನುವಾದ ಮಾಡ್ತಾರ ಶ್ಲೋಕವನ್ನ. ಹ್ಮ್ ನೂರಾರು ಕರ್ಮ ಪರ ನುಡಿಗಳಿಗೆ ನಿಲುಕದೆಯ ಹ್ಮ್ ಪಾರಮಾರ್ಥಿಕವಾದ ಪರವಸ್ತು ಒಂದು ಉಂಟು. ಹ್ಮ್ ಹ್ಮ್ ವಿಚಾರ ಮಾಡಲು ಅಂದ್ರೆ ಆರೈಯಲು ಅದಕ್ಕೆ ಹ್ಮ್ ಹ್ಮ್ ತಾಂ ಬೇರೆ ಇಲ್ಲದ ಅನಿರ್ವಚನೀಯವಾದ ಮಾಯೆ. ಹ್ಮ್ ಹ್ಮ್ ಅದು ತನ್ನ ಬೇರೆ ಇಲ್ಲದಂಗೆ ಕಾಣಿಸ್ತದ್ರಿ. ಹ್ಮ್ ಹೌದು. ಯಾರುಡಿಗೆ ಬೇರೆ ಮಂತ್ರ ಬೇರೆ ಅಂತ ಅನ್ಸಂಗಿಲ್ಲ, ವಿಚಾರ ಮಾಡಿದ್ರೆ ಅನಿಸ್ತದ. ಹೌದು. ಮಂತ್ರ ಬೇರೆ ಗಾರುಡಿಗೆ ಬೇರೆ ಅನ್ನಿಲ್ರಿ ಅಲ್ಲಿ. ಹ್ಮ್ ಹ್ಮ್ ಆದ್ರೆ ವಿಚಾರ ಮಾಡಿದ್ರೆ ಗೊತ್ತದು ಮಂತ್ರ ಬೇರೆ ಗಾರುಡಿಗೆ ಬೇರೆ. ಹೌದು. ಬೆಳ್ಳದ ಮಧ್ಯೆಯಲ್ಲಿ ಏನಾದ್ರು ಸಿದ್ಧಿ ಆಯ್ತಂದ್ರೆ ಏನಾದ್ರು ಹುಟ್ಟುತ್ತದ ಹ್ಮ್ ಹೌದು. ಹ್ಮ್ ಅಂತ ಹ್ಮ್ ಆಳೆಯಲು ಅದಕ್ಕೆ ತಾಂ ಬೇರೆ ಇಲ್ಲದ ಅನಿರ್ವಚನೀಯವಾದ ಮಾಯೆ ತೋರಿತು. ಹ್ಮ್ ಹ್ಮ್ ಆಕಾಶದೊಳು ನೀಲವರ್ಣದ ಹ್ಮ್ ರೀತಿ ಹ್ಮ್ ಪಾರಮಾರ್ಥಿಕ ತೋರಿದ ವಸ್ತು ಹ್ಮ್ ಮಾಯೆಗಳ ನಡುವೆ ತೋರಿತು. ಹ್ಮ್ ಆಶ್ಚರ್ಯಯುತವಾಗಿ ಮಿಥ್ಯಾ ಸ್ವರೂಪದಿಂದ ಹ್ಮ್ ಹ್ಮ್ ಹೆಂಗ ತೋರ್ತದೆ, ಸುಳ್ಳಾಗಿ ತೋರ್ತದ ನೋಡ್ರಿ. ಹೌದು. ಮಲ ಸತ್ಯವಾಗಿ ನೋಡೋರಿಗೆ ಆಶ್ಚರ್ಯ ಮಾಡ್ತದ, ಹ್ಮ್ ಹ್ಮ್ ಆದ್ರ ಅದು ತೋರಿದ ಸುಳ್ಳೇ ಇರ್ತದ. ಸುಳ್ಳು. ಹ್ಮ್ ಹೌದಿಲ್ಲ? ಮಂತ್ರದಿಂದ ಗಾರುಡಿಗಿನ ಮಂತ್ರದಿಂದ ಹುಟ್ಟಿದ್ದದು ಹೌದು. ನೋಡೋರಿಗೆ ಸತ್ಯ ಅಲ್ರಿ. ಹ್ಮ್ ಹೌದು. ಆದ್ರೆ ಅದು ಹೇಗೆ ಮೆತ್ತಿದೆಯೋ ಹ್ಮ್ ಅದರಂತೆ ಸಾಮಾನ್ಯ ಜನರು ಜಗತ್ತನ್ನು ನೋಡಿದಾಗ ಪರಬ್ರಹ್ಮನಂತೆ ಸತ್ಯ ಅಂತ ಅನಿಸ್ತವ. ಹ್ಮ್ ಹೌದು. ಆದರೆ ವಿವೇಕಗಳ ದೃಷ್ಟಿಯಲ್ಲಿ ಇದು ಮಿಥ್ಯಾ ಸ್ವರೂಪವಾಗಿ ಜಗತ್ತು ಸತ್ಯದಂತೆ ತೋರುತ್ತದೆ ಹ್ಮ್ ಅನ್ನುವಂತ ವಿಚಾರವನ್ನ ಮಾಡುವು ಅಂತ ಹೇಳಿದ್ರು. ಹ್ಮ್ ಮತ್ತ ಹ್ಮ್ ಕರ್ಮಪರ ಶ್ರುತಿವಾಕ್ಯಗಳು ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಹೇಳದಿದ್ದರೆ, ಹ್ಮ್ ಯಥಾರ್ಥ ಸ್ವರೂಪ ಹೇಳಂಗಿಲ್ಲ ಕರ್ಮಪರವಾಕ್ಯ, ಹೌದು. ಆ ಬ್ರಹ್ಮ ಸ್ವರೂಪವನ್ನು ಸರಿಯಾಗಿ ತಿಳಿಸುವ ವಾಕ್ಯಗಳು ಯಾವುವು? ಹ್ಮ್ ಹೌದು. ಮತ್ ಪ್ರಶ್ನೆ ನೋಡ್ರಿ ಇಲ್ಲಿ. ಹೌದು. ಹ್ಮ್ ಕರ್ಮಪರ ವಾಕ್ಯಗಳು ಆ ಶ್ರುತಿ ವಾಕ್ಯಗಳು ಹ್ಮ್ ಇದ್ರೂ ಕೂಡ ಹ್ಮ್ ಪರಬ್ರಹ್ಮನನ್ನ ಯಥಾರ್ಥವಾದ ಲಕ್ಷಣವನ್ನ ತಿಳಿಸುವ ವಾಕ್ಯಗಳೇ. ತಿಳಿಸೋದಿಲ್ಲ. ಹ್ಮ್ ಅಂದ್ರೆ ಆ ಪರಬ್ರಹ್ಮವನ್ನ ಸರಿಯಾಗಿ ತಿಳಿಸುವ ವಾಕ್ಯಗಳು ಯಾವುವು? ಹ್ಮ್ ಹ್ಮ್ ಮತ್ತು ಹ್ಮ್ ಆ ಬ್ರಹ್ಮ ಸ್ವರೂಪ ಲಕ್ಷಣಗಳು ಯಾವುವು? ಹ್ಮ್ ಆ ಬ್ರಹ್ಮನ ಲಕ್ಷಣ ಯಾವುವು? ಹ್ಮ್ ಮತ್ತು ಹ್ಮ್ ಅಂತ ಬ್ರಹ್ಮ ರೂಪವನ್ನು ಹ್ಮ್ ಅರಿತವರು ಉಂಟೆ? ಹ್ಮ್ 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 ಯಾವ ವಾಕ್ಯಗಳಿಂದ ಅರಿಯಲಿಕ್ಕೆ ಅಸಾಧ್ಯವಾದಂಥದ್ದನ್ನ, ಹ್ಮ್ ಹ್ಮ್ ಲಕ್ಷಣ ಇಲ್ಲದನ್ನ ಲಕ್ಷಿಸಿ ಹ್ಮ್ ಅಂಥ ಬ್ರಹ್ಮ ಸ್ವರೂಪವನ್ನ ಅರಿತವರು ಉಂಟೆ? ಹ್ಮ್ ತಿಳ್ಕೊಂಡಾರೇನು? ಹ್ಮ್ ಮತ್ತು ಹ್ಮ್ ಆ ಬ್ರಹ್ಮ ಮಾಯೆಗಳ ನಡುವೆ ಹ್ಮ್ ಹ್ಮ್ ಆಶ್ಚರ್ಯದೊಡನೆ ತೋರುವ ಜಗತ್ತೆಂಬುದು ಹ್ಮ್ ಬ್ರಹ್ಮದಲ್ಲಿ ತೋರುತ್ತದೆಯೋ ಹ್ಮ್ ಹ್ಮ್ ಅಥವಾ ಜಗತ್ತು ತೋರುವುದಕ್ಕೆ ಕಾರಣವಾಗಿದೆಯೋ? ಹ್ಮ್ ಹ್ಮ್ ಬ್ರಹ್ಮನಲ್ಲೇ ಈ ಮಾಯೆ ಆಶ್ಚರ್ಯವಾಗಿ ಜಗತ್ತು ತೋರ್ತದಂತ ಹೇಳಿದ್ರಿ. ಹ್ಮ್ ಈ ಜಗತ್ತೆಂಬುದು ಬ್ರಹ್ಮದಲ್ಲಿ ತೋರುತ್ತದೆಯೋ ಹ್ಮ್ ಅಥವಾ ಜಗತ್ತು ತೋರುವುದಕ್ಕೆ ಕಾರಣ ಆಗ್ಯದ ಅಷ್ಟೇ. ಹ್ಮ್ ವ್ಯತ್ಯಾಸ ಅದರಲ್ಲಿ. ಹ್ಮ್ ಹೌದು. ಬ್ರಹ್ಮನನ್ನ ತೋರೋದಕ್ಕೆ ಕಾರಣ, ಜಗತ್ತು ತೋರೋದಕ್ಕೆ ಕಾರಣ ಬ್ರಹ್ಮ ಆಗಿದೆಯೋ ಹ್ಮ್ ಹ್ಮ್ ಅಲ್ಲ ಅಥವಾ ಬ್ರಹ್ಮದಲ್ಲಿಯೇ ಜಗತ್ತು ತೋರುತ್ತದೆಯೋ? ಹ್ಮ್ ಬ್ರಹ್ಮನಲ್ಲೇ ಜಗತ್ತು ತೋರುತ್ತಂದ್ರೆ ಹ್ಮ್
ಬ್ರಹ್ಮನ ಲಕ್ಷಣ ಜಗತ್ತಿನ ಲಕ್ಷಣ ಭಿನ್ನ. ಹ್ಮ್ ಹೌದು ಆವಾಗ ನೀವು ಮಾಡಿದಂತ ಸಂಶಯ ಇಲ್ಲಿ ಬರ್ತದೆ ನೋಡಿ. ಹೌದು ಬ್ರಹ್ಮನಲ್ಲಿ ಹ್ಮ್ ಜಗತ್ತು ತೋರ್ತದ್ರೆ ಬ್ರಹ್ಮ ಕೂಡ ಇವೆಲ್ಲವೂ ಆಗ್ತಾವ. ಸುಖ ದುಃಖ ಜನನ ಮರಣ ಎಲ್ಲ ಆಗ್ತಾವ. ಹ್ಮ್ ಹ್ಮ್ ಹೌದಿಲ್ರಿ? ಹ್ಮ್ ಆದರೆ ಅದು ಕಾರಣವಾಗಿದೆಯೋ? ಹ್ಮ್ ಕಾರಣ ಬೀಜ ಹ್ಮ್ ಅಥವಾ ಕಾರಣವಾಗಿರುವುದು ಎಂಬ ಪ್ರಶ್ನೆಗಳಿಗೆ ಹ್ಮ್ ಸದುತ್ತರಗಳನ್ನು ಹ್ಮ್ ಈ ರೀತಿ ಸಂಶಯ ಉತ್ಪತ್ತಿಯಾದ ಸಂದರ್ಭದಲ್ಲಿ ಹ್ಮ್ ಆ ಸಂಶಯವನ್ನು ಕಳೆಯಲಿಕ್ಕೆ ಸರಿಯಾದ ಉತ್ತರವನ್ನ ಹ್ಮ್ ಹ್ಮ್ ಮುಂದಿನ ವೃತ್ತದಲ್ಲಿ ಕೊಡುತ್ತೇನೆ. ಹ್ಮ್ ಹ್ಮ್ ಏನ್ ಹೇಳಮ್ಮ? ಮುಂದಿನ ಶ್ಲೋಕದಲ್ಲಿ ಹ್ಮ್ ಹ್ಮ್ ಹೇಳ್ತೀವಿ ಅಂತ ಹೇಳಿದ್ರು. ಹ್ಮ್ ಹೌದು ಸಮಯ ಎಷ್ಟಾಯ್ತ್ರಿ? 11:50. 11:50. ಹೌದು ಅಂದ್ರೆ ಇದು 2 ಶ್ಲೋಕ ಆದವು. ಹೌದು ಇದನ್ನ ಇಷ್ಟೇ ಬೇಕಂದ್ರೆ ನಾಳೆ ದಿನ ಹ್ಮ್ ಮಿಥ್ಯವಾದ ಜಗತ್ತು ಬ್ರಹ್ಮನಲ್ಲಿ ತೋರ್ತದೋ ಅಥವಾ ಬ್ರಹ್ಮ ಜಗತ್ತು ತೋರ್ಲಿಕ್ಕೆ ಕಾರಣವಾಗಿದೆ, ಹ್ಮ್ ಇದನ್ನ ಹ್ಮ್ ಹ್ಮ್ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹ್ಮ್ ನೆಕ್ಸ್ಟ್ ಮಾಡೋಣ. ಹ್ಮ್ ಹ್ಮ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.